ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಧರಣೇ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್तं तं ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ಮಂಗಲ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಮಂಗಳನ ಮೇಷ ಪ್ರವೇಶ ಎಂಬಂತಹ ಒಂದು ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ಕುಜ ಅಥವಾ ಮಂಗಳ ಎಂದು ಕರೆಯಲ್ಪಡುವಂತಹ ಗ್ರಹ ತನ್ನ ಒಂದು ರಾಶಿಯ ಒಂದು ಗಮನದಲ್ಲಿ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುವಂತಹ ಘಟನೆ ಇದೇ ಜೂನ್ 1ರಂದು ಶನಿವಾರ ನಡೆಯಲಿದೆ. ಈ ಸಂವತ್ಸರಕ್ಕೆ ಒಂದು ರಾಜ ಅಥವಾ ಚಕ್ರವರ್ತಿ ಎಂದು ಕರೆಸಲ್ಪಡುವನು ಮಂಗಳನಾಗಿದ್ದಾನೆ. ಅಂದರೆ ಯುಗಾದಿಯ ಫಲಕ್ಕೆ ಅನುಸಾರವಾಗಿ ಯುಗಾದಿಯ ಒಂದು ಮಂಗಳವಾರದ ಯುಗಾದಿ ಬಂದ ಅನುಸಾರವಾಗಿ ಕ್ರೋಧಿ ಸಂವತ್ಸರದಲ್ಲಿ ಆತನು ಈಗ ರಾಜನಾಗಿ ಅಭಿಷಿಕ್ತನಾಗಿದ್ದಾನೆ. ಅಂತಹ ಆ ರಾಜನಾದ ಮಂಗಳನು ತನ್ನದೇ ಸ್ವಕ್ಷೇತ್ರವಾದ ಅಲ್ಲಿ ಮೂಲ ತ್ರಿಕೋನ ಸ್ವರೂಪವಾದ ಮೇಷರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇಲ್ಲಿ ಬಹಳ ವಿಶೇಷವಾದ ಘಟನೆಯೂ ಇದೆ. ಯಾಕಂದರೆ ಈ ಮಂಗಳನ ಚಲನೆ ಸುಮಾರು 35-40 ದಿನಗಳಿಗೊಮ್ಮೆ ಆತನು ರಾಶಿಪಥವನ್ನು ಬದಲಿಸ್ತಾ ಇರ್ತಾನೆ. ಅದೇನೋ ವೈಶಿಷ್ಟ್ಯ ಇರ್ತಾನೆ. ಆದರೆ ಈ ಬಾರಿ ಆತನ ಒಂದು ಬದಲಾವಣೆಯಲ್ಲಿ ಆತನು ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋನವಾದ ಮೇಷರಾಶಿಯನ್ನು ಈಗ ತನ್ನ ರಾಜ್ಯಾಧಿಪತ್ಯದ ಕಾಲದಲ್ಲೇ ಪ್ರವೇಶ ಮಾಡುವಂಥದ್ದು ವಿಶೇಷವಾದ ಬಲವನ್ನು ಕೊಡ್ತಾ ಇದೆ. ಮಂಗಳನಿಗೆ ವಿಶೇಷವಾದ ಬಲವನ್ನು ಕೊಡ್ತಾನೆ. ಅಲ್ಲಿ ಆತ ಏಕಾಂಗಿ ಆಗಿರ್ತಾನೆ. ಮಧ್ಯೆ ಕೆಲವೊಂದು ದಿನಗಳಲ್ಲಿ ಚಂದ್ರನ ಯುತಿ ಹೊರತೆ ಬರುತ್ತೋ ಅಲ್ಲಿ ಆತನು ತನ್ನ ಒಂದು ಏಕಚಕ್ರಾಧಿಪತ್ಯ ಸಾರ್ವಭೌಮತ್ವವನ್ನು ಮೆರೆಯುತ್ತಾನೆ. ಇದು ಜೂನ್ 1ರಿಂದ ಜುಲೈ 11ರವರೆಗೆ ಆತನು ಅಲ್ಲಿರ್ತಾನೆ. ಅಂದರೆ ಜುಲೈ 12ಕ್ಕೆ ಆತನು ಮುಂದಿನ ರಾಶಿಗೆ ಹೋಗುವಂಥದ್ದು. ಹಾಗೆ ಅಲ್ಲಿವರೆಗೆ ಅಂದರೆ ಸುಮಾರು 41 ದಿನಗಳು, ಜೂನ್ 1ರಿಂದ ಜುಲೈ 11ರವರೆಗೆ ಇರುವಂತಹ 41 ದಿನಗಳ ಅವಧಿಯಲ್ಲಿ ಮಂಗಳನ ಮೇಷವಾಸದ ಒಂದು ಘಟನೆ ಜರುಗುತ್ತೆ. ಇದು ಅಪರೂಪಕ್ಕೆ ನಡೆಯುವಂಥ ಘಟನೆಗಳು. ಯಾಕಂದರೆ ಆತನು ಸಂವತ್ಸರದ ರಾಜನಾಗಿ ಇದ್ದಾನೆ. ಜೊತೆಗೆ ಆತನು ತನ್ನ ಪರಿಭ್ರಮಣದಲ್ಲಿ ತನ್ನ ಸ್ವಂತ ರಾಶಿಯ ಮೂಲ ತ್ರಿಕೋನವನ್ನು ಪ್ರವೇಶಿಸ್ತಾನೆ. ಇವೆಲ್ಲವೂ ವರ್ಷದಲ್ಲಿ ಒಮ್ಮೆ ಜರುಗುವಂಥ ಘಟನೆಗಳು ಅಥವಾ ಈ ಆತನ ಯುಗಾದಿಯ ಒಂದು ರಾಜ್ಯಾಧಿಪತ್ಯದ ಹಲವಾರು ವರ್ಷಗಳಿಗೊಮ್ಮೆ ನಡೆಯುವಂಥ ಘಟನೆಗಳು. ಹಾಗಾಗಿ ಇದು ಒಂದು ಸಾಮಾಜಿಕವಾಗಿಯೋ ಅಥವಾ ಸಾರ್ವಜನಿಕವಾಗಿಯೋ ಅಥವಾ ಜಗತ್ತಿನಲ್ಲೂ ನಾನಾ ರೀತಿಯ ರಾಜಕೀಯವಾದ ಒಂದು ಬದಲಾವಣೆಗಳಿಗೆ ಪರ್ವ ಆಗುವಂಥ ಒಂದು ಕಾರಣ ಆಗಿರುವಂತೆ ಜೂನ್ 1ರಿಂದ ಗಮನಿಸಿಕೊಳ್ಳಿ. ಇದು ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಈ ಮಂಗಳನ ಆತನ ಮೇಷ ಪ್ರವೇಶವು ಜಗತ್ತಿನಾದ್ಯಂತ ರಾಜಕೀಯದಲ್ಲಿ ಕೆಲವು ಒಳ್ಳೆಯ ಬೆಳವಣಿಗೆಗಳು ಮತ್ತೊಂದು ಕೆಲವು ಭೀಕರವಾದ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಮಂಗಳನು ಈ ಸೈನ್ಯವನ್ನು, ರಾಜ್ಯ ಅಧಿಕಾರವನ್ನು ಅಥವಾ ಈಗಿನ ಕಾಲಮಾನಕ್ಕೆ ಅನ್ವಯಿಸಿದರೆ ಬೇರೆ ಬೇರೆ ರಾಜಕೀಯದ ಅಧಿಕಾರಗಳನ್ನು ಮಂತ್ರಿಮಂಡಲವನ್ನು ಸೂಚಿಸ್ತಾನೆ. ಜೊತೆಗೆ ಎಲ್ಲ ರೀತಿಯ ಈ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲ ರೀತಿಯ ಸೈನ್ಯವನ್ನು ಆತನು ಸೂಚನೆ ಮಾಡ್ತಾನೆ. ಆತನು ಬೇರೆ ಬೇರೆ ರೀತಿಯ ಈ ದಂಗೆಯನ್ನು, ಕ್ರಾಂತಿಯನ್ನು ಸೂಚನೆ ಮಾಡ್ತಾನೆ. ಆತನು ಉತ್ತಮವಾಗಿದ್ದಾಗ ಉತ್ತಮ ರಾಜ್ಯಾಡಳಿತವನ್ನು, ಆತನು ವ್ಯಗ್ರನಾಗಿದ್ದಾಗ, ಕ್ರುದ್ಧನಾಗಿದ್ದಾಗ ಅದರ ಒಂದು ವಿರುದ್ಧವಾದ ಹಿಂಸಾತ್ಮಕವಾದ ಬದಲಾವಣೆಯನ್ನು, ಉತ್ತಮವಾದ ಯುದ್ಧವೂ ಇರುತ್ತೆ. ಅದರಲ್ಲಿ ಕೆಲವೊಂದು ತುಂಬ ನಷ್ಟ ಕಷ್ಟಗಳನ್ನು ಕೊಡುವಂಥ ಯುದ್ಧಗಳು ಇರ್ತವೆ. ಯುದ್ಧ ಅಂದರೆ ಅಲ್ಲಿ ಎರಡೂ ಪಕ್ಷಕ್ಕೆ ಉತ್ತಮ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಪಕ್ಷಕ್ಕೆ ಜಯ ಆಗುತ್ತೆ, ಇನ್ನೊಂದು ಪಕ್ಷಕ್ಕೆ ಸೋಲಾಗದೆ ಇರುತ್ತೆ. ಹಾಗಾಗಿ ಅಂತಹ ಒಂದು ಯುದ್ಧ ಅಥವಾ ದಂಗೆಯ ವಾತಾವರಣ ಸಹ ಈ ಜಗತ್ತಿನಾದ್ಯಂತ ಕಂಡುಬರಲಿದೆ. ಈಗಾಗಲೇ ಇದ್ದಂತಹ ಒಂದು ಶೀತಲವಾದ ಯುದ್ಧವು ಅಥವಾ ಅಲ್ಲಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಯುದ್ಧಗಳಿಗೆ ದೊಡ್ಡ ಸ್ವರೂಪಗಳು ಈ ಅವಧಿಯಲ್ಲಿ ಬರ್ಬೋದು. ಅಂದರೆ ದೊಡ್ಡ ಸ್ವರೂಪ ಅಂದರೆ ಗಂಭೀರವಾದ ಸ್ವರೂಪಗಳು. ನಾವು ಅಂದ್ಕೊಳ್ತೇವೆ ಆ ದೇಶದಲ್ಲಿ ಯುದ್ಧ ಆಯಿತು ನಮಗೇನು, ಈ ದೇಶದಲ್ಲಿ ಯುದ್ಧ ಆಯಿತು ನಮಗೇನು ಅನ್ನೋದು. ಹಾಗಾಗಿ ಅದೆಲ್ಲ ಈಗ ಅಂದುಕೊಳ್ಳುವಂಥ ಕಾಲಮಾನ ಈಗಲ್ಲ, ಅದು ಹಳೆಯ ಕಾಲಕ್ಕೆ ಆಗಿರ್ಬೋದು. ಆದರೆ ಈಗಿನ ಕಾಲಮಾನದಲ್ಲಿ ಎಲ್ಲಿಯೂ ಪ್ರಪಂಚದ ಎಲ್ಲಿಯೂ ಯಾವುದೇ ರೀತಿಯ ಯುದ್ಧಗಳು ಅಥವಾ ದಂಗೆಗಳು ಅಥವಾ ಕ್ರಾಂತಿಗಳು ಅಥವಾ ದೊಂಬಿಗಳು ಆದರೆ ಅದು ಜಗತ್ತಿನ ಇನ್ನೊಂದು ಭಾಗಕ್ಕೂ ಅದರ ಒಂದು ಅಡ್ಡ ಪರಿಣಾಮ ಅಥವಾ ನೇರ ಪರಿಣಾಮ ಬಂದೇ ಬರುತ್ತೆ. ಯಾವ ರೀತಿ ಕೋವಿಡ್ ಎಂಬ ಒಂದು ಮಹಾಮಾರಿಯಿಂದ ಯಾವುದೋ ಒಂದು ದೇಶದಲ್ಲಿ ಬಂತು, ನಮ್ಮ ದೇಶಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದರು ಬಹಳಷ್ಟು ಜನರು. ಆದರೆ
ಅದು ಕೊನೆಗೂ ನಮ್ಮ ದೇಶವನ್ನು ಪ್ರವೇಶಿಸಿತು, ನಮ್ಮಲ್ಲಿ ಭೀಕರವಾದ ಪರಿಣಾಮವನ್ನು ಉತ್ಪನ್ನ ಮಾಡಿತು. ಅದರ ಒಂದು ಸೈಡ್ ಎಫೆಕ್ಟ್, ಆಫ್ಟರ್ ಎಫೆಕ್ಟನ್ನು ಈಗಲೂ ಜಗತ್ತಿನಾದ್ಯಂತ ಹಾಗೂ ದೇಶಾದ್ಯಂತ ಇನ್ನೂ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈ ಮಂಗಳನ ಪ್ರವೇಶವು ಜಗತ್ತಿಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದು ಸ್ವಲ್ಪ ಸಂಶಯಾಸ್ಪದವಿದೆ. ಅಲ್ಲಿ ಜನರಿಗೆ ನಾನಾ ರೀತಿಯ ರಾಜಕೀಯದ ಮೂಲವಾದಂಥ ಶಿಕ್ಷೆಗಳು ಅಥವಾ ಜನರ ಮೇಲೆ ಬೇರೆ ಬೇರೆ ರೀತಿಯ ನಿಯಮಗಳು, ನೀತಿಗಳು, ಕಾನೂನಾತ್ಮಕವಾದ ಹೊರೆಗಳು, ತೆರಿಗೆ ಭಾರಗಳು ಪ್ರಜೆಗಳಿಗೆ ಬರ್ಬೋದು. ಈ 41 ದಿನಗಳು ಬಹಳಷ್ಟು ರಾಜಕೀಯವಾದ ಅಧಿಕಾರಸ್ಥರಿಗೆ ಹೆಚ್ಚಿನ ಒಂದು ಪವರ್ ಬರುತ್ತೆ. ಅವರು ಅಧಿಕಾರದಿಂದ ಕೆಲವೊಮ್ಮೆ ಅಧಿಕಾರವನ್ನು ಸದುಪಯೋಗ ಮಾಡಿದರೆ ಒಳ್ಳೆಯದು, ಆದರೆ ಎಲ್ಲರೂ ಸದುಪಯೋಗ ಮಾಡೋದು ಸ್ವಲ್ಪ ಅನುಮಾನಾಸ್ಪದವಿದೆ. ಅವರು ದುರುಪಯೋಗವನ್ನು ಮಾಡ್ತಾರೆ. ಅಂದರೆ ಎಲ್ಲ ದೇಶಗಳಿಗೆ ಅನ್ವಯಿಸಾಗುತ್ತೆ. ಎಲ್ಲ ದೇಶಗಳಲ್ಲಿ ಅಧಿಕಾರಸ್ಥರು ತಮ್ಮ ಒಂದು ಮೂಗಿನ ನೇರಕ್ಕೆ, ಅಂದರೆ ಮಂಗಳನು ಯಾವಾಗಲೂ ಆತನು ಕ್ರಾಂತಿಕಾರಿ, ಆತನು ಯಾರ ಮಾತನ್ನು ಕೇಳೋದಿಲ್ಲ, ಆತನು ಯಾರಿಗೂ ಬಗ್ಗೋದಿಲ್ಲ, ಯಾರ ಒಂದು ಸಹನೆನ ಆತನಿಗೆ ಒಳಗೆ ಇರೋದಿಲ್ಲ. ಜೊತೆಗೆ ಆತನಲ್ಲಿ ದಯ ದಾಕ್ಷಿಣ್ಯ ಎಂಬುದು ಅಂತೂ ಇರೋದಿಲ್ಲ. ಆತನು ಸುಮಾರು ಈ ಕ್ರೋಧವನ್ನು ಸಂಕೇತಿಸುವಂಥ ಒಂದು ಗ್ರಹ. ಆದರೆ ಈ ಸಂವತ್ಸರದ ಹೆಸರೇ ಕ್ರೋಧ ಅಂತೇಳಿದೆ. ಕ್ರೋಧಿ ಸಂವತ್ಸರ ಅನ್ನೋದು ಇದು 60 ವರ್ಷಗಳಿಗೆ ಬರುವಂಥ ಘಟನೆಯ ಸಂವತ್ಸರ. ಅದರಲ್ಲಿ ಕ್ರೋಧಿಯಲ್ಲಿ ಆ ಕ್ರೋಧವನ್ನು ಸಂಕೇತಿಸುವಂಥ ಆತನು ಧರಣಿ ಗರ್ಭ ಸಂಬೋಧನಾದಂತಹ ಆತನು ಈಗ ಆಧಿಪತ್ಯವನ್ನು ಮೆರೆಯುವಂಥ ಕಾಲ ಮೇಷರಾಶಿಯಲ್ಲಿ. ಇಲ್ಲಿ ಜಗತ್ತಿನಾದ್ಯಂತ ಇಂತಹ ಒಂದು ಭೀಕರ ಪರಿಣಾಮಗಳು ಆಗ್ಬೋದು. ಪ್ರಜೆಗಳಿಗೆ ಅಷ್ಟೊಂದು ಇದರಲ್ಲಿ ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಈ ಅವಧಿಯಲ್ಲಿ ಪ್ರಜೆಗಳಿಗೆ ಅಷ್ಟೊಂದು ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಜೊತೆಗೆ ಈ ಪ್ರಾಕೃತಿಕವಾಗಿ ನಾವು ನೋಡ್ತೇವೆ, ಮಳೆ ಬೆಳೆ ಚೆನ್ನಾಗಿದ್ದರೆ ಆ ದೇಶ ಅಥವಾ ಆ ಒಂದು ಜಗತ್ತು ಸುಭಿಕ್ಷವಾಗಿರುತ್ತೆ ಅಂತೆ. ಆದರೆ ಇಲ್ಲಿ ಆತನು ತನ್ನ ಸ್ವಕ್ಷೇತ್ರದಲ್ಲಿ ಅಗ್ನಿ ಸ್ವರೂಪನಾಗಿ ಆತನು ಉಷ್ಣತೆಯನ್ನು, ಅಗ್ನಿಯನ್ನು, ಜೊತೆಗೆ ಬೇರೆ ಬೇರೆ ರೀತಿಯ ಅಗ್ನಿ ತತ್ವದ ಒಂದು ಪ್ರಚೋದನೆಯನ್ನು ಪ್ರತಿಪಾದನೆ ಮಾಡೋ ಕಾರಣ ಇಲ್ಲಿ ವಿಶೇಷವಾಗಿ ಮಳೆಯ ಕೊರತೆ ಎದುರಾಗ್ಬೋದು. ನಮಗೆ ಬೇಕು ಜೂನ್ ತಿಂಗಳು, ಜುಲೈ ತಿಂಗಳ ಒಂದು ಮಳೆ ಬೇಕು. ಆದರೆ ಈ ಒಂದು ಆತನ ಆಧಿಪತ್ಯ ಬಂದಾಗ ಕೆಲವೊಂದು ನಕ್ಷತ್ರಗಳಲ್ಲಿ ಮಳೆಯ ಕೊರತೆಗಳು ಆಗ್ಬೋದು. ಉದಾಹರಣೆಗೆ ಈಗ ಅಲ್ಲಿ ರವಿಯ ರೋಹಿಣಿ ನಕ್ಷತ್ರ, ಆಮೇಲೆ ಅಲ್ಲಿ ರೋಹಿಣಿ ಬರುವಂಥ ಮಳೆ ನಕ್ಷತ್ರಗಳು, ಇವೆಲ್ಲವೂ ನಕ್ಷತ್ರದ ಅನುಸಾರವಾಗಿ ಬರಬೇಕಾದ ಮಳೆಗಳಿಗೆ ಅಲ್ಲಿ ಕುತ್ತು ಬೀಳ್ಬೋದು. ಅಥವಾ ಆ ನಾಕ್ಷತ್ರಿಕ ಮಳೆಗಳಿಗೆ ಮಂಗಳನ ವೈಪರೀತ್ಯದ ಕಾರಣವಾಗಿ ಆತನು ಅಲ್ಲಿ ರವಿ ಇರುವಂಥ ಸ್ಥಾನಕ್ಕೆ ಹತ್ತಿರವಾಗಿರ್ತಾನೆ. ಹಾಗಾಗಿ ಅಲ್ಲಿ ಆ ಮಳೆಗೂ ಸಹ ಕೆಲವೊಂದು ಅಡೆತಡೆಗಳು ಬರ್ಬೋದು. ಅಲ್ಲಲ್ಲಿ ಚದುರಿದಂತೆ ಮಳೆ ಆಗ್ಬೋದು, ಅಥವಾ ಅನಾವೃಷ್ಟಿ ಕಾಡ್ಬೋದು. ಅದು ಆರಂಭದಲ್ಲಿ ಮಳೆ ಬಂದು ಆಮೇಲೆ ವಾರಾನುಗಟ್ಟಲೆ ಮಳೆನೇ ಇಲ್ಲದೆ ಅಲ್ಲಿ ಬೆಳೆಗಳು ಅಥವಾ ಬಿತ್ತನೆಗೆ ಸಮಯದ ಬೆಳೆದಲ್ಲಿ ಬಿತ್ತನೆ ಕೊರತೆ ಆಗ್ಬೋದು. ಈ ರೀತಿ ಅಂತಹ ಒಂದು ಆತನ ಉಷ್ಣಾಂಶದ ಅಥವಾ ಅಗ್ನಿತತ್ವದ ಇದ್ದಾಗಿ ವಾತಾವರಣದ ಮೇಲೂ ವೈಪರೀತ್ಯದ ಕಾರಣ ಆಗುತ್ತೆ. ಅದರಲ್ಲೂ ಈಗ ವಿಜ್ಞಾನಿಗಳು ನಾನಾ ಕಾರಣ ಕೊಡ್ತಾರೆ. ಎಲ್ಲಿನೋ ಎಫೆಕ್ಟು ಅಥವಾ ಇನ್ನೊಂದರ ಒಂದು ಪರಿಣಾಮ, ಅಥವಾ ಹಸಿರು ಮನೆ ಪರಿಣಾಮ, ಅಥವಾ ಪ್ರಾಕೃತಿಕ ಅಸಮತೋಲನ, ಇವೆಲ್ಲವೂ ಒಂದಕ್ಕೊಂದು ಪುಷ್ಟಿ ಕೊಡ್ತವೆ. ಅದಕ್ಕೆ ಸರಿಯಾಗಿ ಈ ಗ್ರಹಗತಿಗಳು ಸಹ ಅದಕ್ಕೆ ಸರಿಯಾಗಿ ಬರ್ತಾ ಇರ್ತವೆ. ಅಂದರೆ ಮನುಷ್ಯನು ತನ್ನ ಒಂದು ಪ್ರಕೃತಿಯ ಮೇಲೆ ಮಾಡಿದಂಥ ದೌರ್ಜನ್ಯ ಅಥವಾ ಅತಿಕ್ರಮಣದಿಂದ ಅನೇಕ ಭೀಕರ ಪರಿಣಾಮವನ್ನು ಈಗಲೇ ನಾವು ಅನುಭವಿಸ್ತಾ ಇದ್ದೇವೆ. ಅದರ ಪರಿಣಾಮಗಳು, ಅದರ ಜೊತೆಗೆ ಬೆಂಕಿಗೆ ತುಪ್ಪ ಸುರಿದಂತೆ ಈ ಗ್ರಹದ ಒಂದು ಬದಲಾವಣೆಗಳು ಸಹ ಅದಕ್ಕೆ ಸಹಕಾರಿಯಾಗ್ತವೆ. ಈ ಕಾಲದಲ್ಲಿ ಅಲ್ಲಿ ಮಂಗಳನ ಒಂದು ಪರಿಣಾಮವು ಪ್ರಕೃತಿಗೆ ಅಷ್ಟು ಉತ್ತಮ ಆಗಿಲ್ಲ, ಅಥವಾ ಜನರಿಗೆ ಅಥವಾ ಕೃಷಿಕರಿಗೆ ಅಥವಾ ಬೇರೆ ಬೇರೆ ರೀತಿಯ ಮಳೆಯನ್ನು ನಂಬಿಕೊಂಡು ಆಧರಿಸಿದಂತಹ ಉದ್ಯಮಗಳಿಗೆ, ವ್ಯಾಪಾರಗಳಿಗೆ ಅಷ್ಟೊಂದು ಪೂರಕವಾಗಿ ಇಲ್ಲ. ಹಾಗಾಗಿ ಅಲ್ಲಿ ಮಳೆಯ ಕೊರತೆ ಕಾಣುವಂಥದ್ದಲ್ಲದೆ ಅಗ್ನಿ ದುರಂತಗಳು ಆಗುವಂಥದ್ದು, ಭೂಕಂಪನಾದಿಗಳಾಗುವಂಥದ್ದು, ಉಷ್ಣದ ಗಾಳಿಗಳು ಬೀಸುವಂಥದ್ದು. ಕೆಲವೊಂದು ದೇಶಗಳಲ್ಲಿ ಆ ಹೀಟ್ ವೇವ್ಸ್ ಅಂತ ಹೇಳ್ತೀವಿ, ಆ ಹೀಟ್ ವೇವ್ಗಳಿಂದ ಜೂನ್ ತಿಂಗಳಲ್ಲಿ ಆರಂಭದಲ್ಲೋ ಅಥವಾ ಮಧ್ಯಭಾಗದಲ್ಲೋ ಅನೇಕ ಹೀಟ್ ವೇವ್ಗಳಿಂದ ಉಷ್ಣದ ಬಿರುಗಾಳಿಗಿಂದ ತೊಂದರೆ ಆಗುವಂಥದ್ದು. ಅದೇ ರೀತಿ ಈ ಕೆಲವೊಂದು ಭಾಗದಲ್ಲಿ ಈ ಜ್ವಾಲಾಮುಖಿಗಳ ಸ್ಫೋಟಗಳು ಆಗುವಂಥದ್ದು. ಈ ರೀತಿ ಅನೇಕ ಭೀಕರ ಪರಿಣಾಮಗಳು ಪ್ರಕೃತಿಯ ಮೇಲಾಗುತ್ತೆ. ರಾಜಕೀಯವಾಗಿ ಆಗಲೇ ಹೇಳಿದಂತೆ ಆಳುವವರು ತುಂಬ ಅವರು ಸ್ಟ್ರಿಕ್ಟ್ ಆಗ್ತಾರೆ. ಅವರು ಯಾರನ್ನು ಕೇರ್ ಮಾಡೋದಿಲ್ಲ. ಎಲ್ಲ ದೇಶದಲ್ಲಿ ಹಾಗೆ ಆಳುವವರು ತಮ್ಮ ಮೂಗಿನ ನೇರಕ್ಕೆ ಎಲ್ಲ ಕಾನೂನು ಮಾಡ್ತಾರೆ, ಎಲ್ಲ ನಿಯಮಗಳನ್ನು ಮಾಡ್ತಾರೆ. ಜೊತೆಗೆ ಈ ಕಾಲದಲ್ಲಿ ಉಗ್ರವಾದ ಒಂದು ಅವರು ಸ್ಟೆಪ್ಗಳನ್ನು, ಅಂದರೆ ತೀರಾ ಭೀಕರವಾದ ಸ್ಟೆಪ್ಗಳನ್ನು ಅವರು ತಗೊಳ್ತಾರೆ. ಅಂಥ ಒಂದು ಹೆಜ್ಜೆಗಳಿಂದ ಜನರಿಗೆ ಆತಂಕ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಇದರ ಜೊತೆಗೆ ಆತನಿಗೆ ಒಂದು ನೇರವಾದ ಶನಿಯ 3ರ ದೃಷ್ಟಿ ಇದೆ. ಅಲ್ಲಿ ಮಂಗಳನಿಗೆ ಶನಿ ಗ್ರಹದಿಂದ, ಶನಿ ಮಹಾರಾಜರು ಕುಂಭರಾಶಿಯಾದರೆ ಕುಂಭ, ಮೀನ, ಮೇಷ, ಅಂದರೆ ಅಲ್ಲಿ ಕುಂಭದಿಂದ ನಾವು ಗಣಿಸಿದಾಗ ಶನಿಯ ದೃಷ್ಟಿಯನ್ನು ಗಣಿಸಿದಾಗ ಶನಿಯ ನೇರವಾದ 3ರ ದೃಷ್ಟಿ ಆತನ ಮಂಗಳ ಮೇಲೆ ಬರೋದಾಗ ಅಲ್ಲಿ ಉಗ್ರರು ಮತ್ತು ಸೌಮ್ಯರ ಮಧ್ಯೆ ಈಗ ಕಾಳ ಆಗತ್ತೆ. ಅನೇಕ ಭಾಗದಲ್ಲಿ ಈ ಉಗ್ರವಾದಿಗಳು ಅಥವಾ ಬೇರೆ ಬೇರೆ ರೀತಿಯ
ಈ ಭಯೋತ್ಪಾದನೆ ಮಾಡುವಂಥವ್ರು ಇವರ ಒಂದು ಕಾಟಗಳು ಕೆಲವೊಂದು ದೇಶಗಳಲ್ಲಿ ಹೆಚ್ಚಳಾಗುವಂಥದ್ದು. ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಈ ಅನಾಮತ್ತಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಗಳನ್ನು ಮಾಡುವಂಥದ್ದು, ಅಥವಾ ಧಾರ್ಮಿಕ ವಿಷಯ ಇರ್ಬೋದು, ಸಾಂಸ್ಕೃತಿಕ ಕೇಂದ್ರ ಇರ್ಬೋದು, ಅಥವಾ ಸಿನಿಮಾ ಮಂದಿರ ಇರ್ಬೋದು, ಅಥವಾ ಯಾವುದೇ ರೀತಿಯ ಸಭೆ ಸಮಾರಂಭ ಫಂಕ್ಷನ್ಗಳಲ್ಲಿರ್ಬೋದು, ಅಲ್ಲಿ ಈ ಒಂದು ಬಾಂಬ್ಗಳ ಸ್ಫೋಟಗಳು ಆಗುವಂಥದ್ದು ಅಥವಾ ಬೇರೆ ರೀತಿಯ ಅಗ್ನಿ ದುರಂತಗಳು ಇವೆಲ್ಲ ಆಗುವಂಥದ್ದೆಲ್ಲ ಸಾಧ್ಯತೆಗಳು ಈ ಕಾಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಈ ಸಾರ್ವತ್ರಿಕವಾಗಿ ಮಂಗಳನ ಮೇಷವಾಸದ ಫಲ ಜೂನ್ 1ರಿಂದ ಜುಲೈ 11ರವರೆಗೆ ಸಾರ್ವತ್ರಿಕವಾಗಿ ಜಾಗತಿಕವಾಗಿ ಹೆಚ್ಚೇನೂ ಉತ್ತಮ ಫಲವನ್ನು ಕೊಡ್ತಾಯಿಲ್ಲ, ಆತಂಕ ಭಯವನ್ನು ಕೊಡುವಂಥದ್ದು. ಅದರಲ್ಲಿ ಕೆಲವೊಂದು ವೃತ್ತಿ, ಕೆಲವೊಂದು ವ್ಯಾಪಾರ, ಕೆಲವೊಂದು ಉದ್ಯೋಗಕ್ಕೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಮತ್ತು ಉತ್ತಮ ಇದೆ. ಅವೆಲ್ಲ ಯಾವುದಂತ ನೋಡಿದರೆ, ಉದಾಹರಣೆಗಾಗಿ ಈ ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡೋವಂಥವ್ರು, ಮನೆ ಕಟ್ಟಿಸುವಂಥವ್ರು, ಕನ್ಸ್ಟ್ರಕ್ಷನ್ ಮಾಡೋರು, ಅಥವಾ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಏಜೆನ್ಸಿಗಳು ಮಾಡೋರು, ಇವರಿಗೆಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ. ಕೆಲವೊಂದು ಅವರಿಗೆ ಆಕಸ್ಮಿಕವಾಗಿ ಈಗ ಬಿಸ್ನೆಸ್ ಆಗುತ್ತೆ, ಅಂದರೆ ತುಂಬ ಟೈಮಿಂದ ಪೆಂಡಿಂಗ್ ಇದ್ದ ಯಾವುದೋ ಬಿಸ್ನೆಸ್ಗಳು ಬೇಗನೆ ಆಗುವಂಥದ್ದು, ತುಂಬ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಅಮೌಂಟ್ ಎಲ್ಲ ಅವರಿಗೆ ಕೈಗೆ ಬರುವಂಥದ್ದು, ನಿರ್ಮಾಣ ಕ್ಷೇತ್ರ, ಕಾಮಗಾರಿ ಕ್ಷೇತ್ರ, ಕನ್ಸ್ಟ್ರಕ್ಷನು, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ ಅಂಥವೆಲ್ಲ, ಜೊತೆಗೆ ಹೆವಿ ಇಂಡಸ್ಟ್ರಿಗಳು, ದೊಡ್ಡ ಬೃಹತ್ ಉದ್ಯಮಗಳು ಅಂತ ಹೇಳ್ತೀವಿ. ಆ ಬೃಹತ್ ಉದ್ಯಮಗಳಿಗೆ ಎಲ್ಲ ಸಣ್ಣ ಪುಟ್ಟ ಉದ್ಯಮಕ್ಕೆ ಅಷ್ಟೇ ಅದರ ಅನುಕೂಲತೆ ಬರೋದಿಲ್ಲ. ಬೃಹತ್ ಉದ್ಯಮಗಳಿಗೆ, ಪವರ್ ಉತ್ಪಾದನೆ ಮಾಡುವಂಥವರಿಗೆ, ಪವರ್ ಪ್ಲ್ಯಾಂಟ್ಗಳು ಅಥವಾ ಪವರ್ ಪ್ಲ್ಯಾಂಟ್ಗಳ ಓನರ್ಗಳು ಇತ್ಯಾದಿಗಳಿಗೆ ಸಹ ಉತ್ತಮವಾದ ಫಲಗಳು ಬರುವಂಥದ್ದು. ಅದೇ ರೀತಿ ಈ ಸೈನ್ಯ, ಮಿಲಿಟರಿ, ಪೊಲೀಸ್ ಇಲಾಖೆಗಳಿಗೆ ಅಲ್ಲಿ ಕೆಲಸ ಮಾಡುವಂಥವರಿಗೆ ಅಥವಾ ಅದರ ನಿಯಂತ್ರಕರಿಗೆ ಹೆಚ್ಚಿನ ಶೋಭಗಳಾಗುತ್ತವೆ. ಜೊತೆಗೆ ಔಷಧ, ಕೈಗಾರಿಕಾ ಉತ್ಪನ್ನ ಇತ್ಯಾದಿಗಳು ಸ್ವಲ್ಪ ಚೇತರಿಕೆ ಆಗುತ್ತೆ. ಜೊತೆಗೆ ಇಂಧನ ಮುಂತಾದವುಗಳ ಬೆಲೆ ಈಗ ಏರುತ್ತೆ. ಇಂಧನ, ಕರೆಂಟು ಅಂತ ಹೇಳ್ತೀವಲ್ಲ, ಪೆಟ್ರೋಲು, ಡೀಸೆಲು, ಕರೆಂಟೆಲ್ಲ ಇವದರ ಬೆಲೆಗಳು ಈಗ ಹೆಚ್ಚಾಗುತ್ತೆ. ಕೈಗಾರಿಕಾ ಉತ್ಪನ್ನಗಳ ಬೆಲೆ, ಔಷಧಿಗಳ ಬೆಲೆ ಸಹ ಈಗ ಹೆಚ್ಚಳ ಆಗುವಂಥದ್ದು. ಇಂಥ ಕ್ಷೇತ್ರಗಳಿಗೆ ಸ್ವಲ್ಪ ಅವರ ಒಂದು ನಡೆಸುವಂಥವ್ರಿಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಇವೆಲ್ಲವೂ ಕೆಲವು ಕ್ಷೇತ್ರಗಳಿಗೆ ಉತ್ತಮ ಫಲ ಬರುವುದು. ಇನ್ನು ಕೆಲವೊಂದು ಯುವ ವರ್ಗದವರಿಗೆ ಹೆಚ್ಚಿನ ಇದರಿಂದ ಲಾಭಗಳು ಈ ಕಾಲದಲ್ಲಿ ಆಗ್ಬೋದು. ಅಂದರೆ ಯುವ ವರ್ಗ ಅಂದರೆ ಈಗಾಗಲೇ ಯಾರು ಎಜುಕೇಷನ್ ಮಾಡ್ತಾಯಿದ್ದಾರೆ ಅಥವಾ ಎಜುಕೇಷನ್ ಮುಗಿಸಿ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಾ ಇರ್ತಾರೆ, ಜಾಬಿಗೆ ಅಪ್ಲೈ ಮಾಡ್ತಾಯಿದ್ದಾರೆ, ಅಂಥವರಿಗೆ ಸುಮಾರು 30 ವರ್ಷದೊಳಗಿನಂಥವ್ರು ಇಟ್ಕೊಳ್ಳೋಣ. 30 ವರ್ಷದೊಳಗಿನವರಿಗೆ ಈ ಕಾಲದಲ್ಲಿ ಕೆಲವೊಂದು ಹೊಸ ಅವಕಾಶಗಳು ಸಿಗ್ಬೋದು, ಜಾಬುಗಳು ಸಿಗುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯ ಕೈಗಾರಿಕೆ, ಇಂಡಸ್ಟ್ರಿಗಳಲ್ಲಿ ಈಗ ರಿಕ್ರೂಟ್ಮೆಂಟ್ಗಳು ಸ್ವಲ್ಪ ಬೇಗನಾಗಿ ಎಲ್ಲ ನಿಮಗೆ ಸಿಗುವಂಥದ್ದು. ಇನ್ನು ಕೆಲವರಿಗೆ ಸರ್ಕಾರದ ಕಾಂಟ್ರಾಕ್ಟು, ಸರ್ಕಾರದ ಕೆಲವು ಇಲಾಖೆಗಳಲ್ಲಿ, ರೈಲ್ವೆ ಅಥವಾ ಇನ್ನಿತರ ಸಾರಿಗೆ ಇಲಾಖೆ ಮುಂತಾದಲ್ಲಿ ಬೇಗನೆ ಕೆಲಸ ಕಾರ್ಯಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಅವಕಾಶಗಳು ಯುವಕರಿಗೆ ಆಗುತ್ತೆ. ನಿರ್ಮಾಣ ಕ್ಷೇತ್ರದಲ್ಲಿ ಸಹ ಬಹಳಷ್ಟು ಉದ್ಯೋಗ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಇರುತ್ತೆ. ಜೊತೆಗೆ ಮಿಲಿಟರಿ, ಸೇನೆ, ಪೊಲೀಸ್ ಇಲಾಖೆಗಳು ಸಹ ಹಲವಾರು ಈಗ ರಿಕ್ರೂಟ್ಮೆಂಟ್ಗಳು ಆಗುವಂಥದ್ದು. ಈ ರೀತಿ ಅಂಥ ಅವಕಾಶಗಳು ಕೆಲವೊಂದು ಯುವ ವರ್ಗಕ್ಕೆ ಸಹಾಯಕವಾಗಿವೆ. ಅದರ ಹೊರತು ಸಣ್ಣ ಪುಟ್ಟ ವ್ಯಾಪಾರಿಗಳು, ಕೃಷಿಕರು, ಸಣ್ಣ ಪುಟ್ಟ ಅಥವಾ ಮಧ್ಯಮ ವರ್ಗದ ವ್ಯಾಪಾರಿಗಳು ಇವರಿಗೆ ಸ್ವಲ್ಪ ಅಷ್ಟೊಂದು ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಈ ಮಂಗಳನ ಚಲನೆ ಈ ಜಾಗತಿಕವಾಗಿಯೂ ಜೊತೆಗೆ ಸಾರ್ವತ್ರಿಕವಾಗಿಯೂ ತೃಪ್ತಿಕರವಾಗಿ ಅಷ್ಟೊಂದು ಕಂಡು ಬರ್ತಾಯಿಲ್ಲ. 100ಕ್ಕೆ ಸುಮಾರು 40 ಭಾಗದಷ್ಟು ಉತ್ತಮ ಫಲವು, 60 ಭಾಗದಷ್ಟು ಸ್ವಲ್ಪ ಭೀಕರ ಫಲವು ಈ ಮಂಗಳನ ಈ ಕ್ರೋಧಿ ಸಂವತ್ಸರದ ಅವಧಿಯ ಆತನ ಸಾರ್ವಭೌಮತ್ವ ಅಥವಾ ಸರ್ವಾಧಿಕಾರತ್ವದಲ್ಲಿ ಬರ್ತಾಯಿದೆ. ಇನ್ನು ಹಲವಾರು ದೇಶಗಳಲ್ಲಿ ಈಗ ಈ ಆಳುವಂಥವರು ಇನ್ನೂ ಹೆಚ್ಚು ಸರ್ವಾಧಿಕಾರ ತತ್ವವನ್ನು ಮೆರೀತಾರೆ. ಅಂದರೆ ತಮ್ಮ ಮೂಗಿನ ನೇರಕ್ಕೆ ಆಡಳಿತ ಮಾಡುವಂಥದ್ದು ನಾವು ಗಮನಿಸ್ಬೋದು. ಅಂಥದ್ದೆಲ್ಲ ಈ ಕಾಲದಲ್ಲಿ ಇಂತಹ ಘಟನೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಈ ಮಂಗಳನ ಸಾರ್ವತ್ರಿಕ ಫಲದ ಒಂದು ವಿಶ್ಲೇಷಣೆ ಆಯಿತು. ಇದನ್ನು ನೀವು ಯುಗಾದಿಯ ಫಲದಲ್ಲಿ ಸಹ ತಾಳೆ ಮಾಡಿಕೊಂಡು ನೋಡಿ. ಯುಗಾದಿಯ ಫಲವನ್ನು ನೀವು ಗಮನಿಸಿಕೊಳ್ಳಿ. ಆ ಯುಗಾದಿಯಲ್ಲಿ ಒಂದು ಸಾರ್ವತ್ರಿಕ ಫಲ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಜೊತೆಗೆ ಯುಗಾದಿಯಲ್ಲಿ ನಿಮ್ಮ ರಾಶಿ ಫಲಕ್ಕೂ ವಿಡಿಯೋ ಮಾಡಿದ್ದೇನೆ. ಅದಕ್ಕೂ ಇದಕ್ಕೂ ಖಂಡಿತವಾದ ನೇರವಾದ ಸಂಬಂಧ ಇದ್ದೇ ಇರುತ್ತೆ. ಯಾಕಂದರೆ ಮಂಗಳನು ಈ ವರ್ಷ ಪೂರ್ತಿ ಆಳ್ವಿಕೆ ಮಾಡುವಂಥ ರಾಜ ಆಗಿದ್ದಾನೆ. ಇವೆಲ್ಲವೂ ಈ ಸಾರ್ವತ್ರಿಕ ಫಲವನ್ನು ಗಮನಿಸ್ತಾಯಿತು. ಇನ್ನು ಮಂಗಳನ ಈ ಚಲನೆ ಜೂನ್ 1ರಿಂದ ಜುಲೈ 11ರವರೆಗೆ ಇರುವಂಥ 41 ದಿನಗಳಲ್ಲಿ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬರುವಂಥ ಗಮನಿಸೋಣ. ಮೊದಲು ಮೇಷರಾಶಿಗೆ ಈ ಮಂಗಳನ ಚಲನೆ ನಿಮ್ಮ ರಾಶಿಗೆ ಬರ್ತಾ ಇರುವಂಥದ್ದು. ಯಾವಾಗ ಮಂಗಳನು ಜನ್ಮಕ್ಕೆ ಬರ್ತಾನೆ, ಆತನು ಜನ್ಮದ ರಾಶಿಯಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಮಂಗಳ, ಗುರು ಆಗಲಿ ಅಥವಾ ಬುಧ ಆಗಲಿ ಇವರು ಜನ್ಮದ ರಾಶಿಯಲ್ಲಿದ್ದಾಗ ಅಥವಾ ಶನಿ ಮಹಾರಾಜರು ಹಾಗೆ ಜನ್ಮದಲ್ಲಿದ್ದಾಗ ಹೆಚ್ಚಿನ ಒಂದು ಉತ್ತಮ ಫಲ ಇಲ್ಲ. ಅಲ್ಲಿ ನಿಮಗೆ ಸ್ವಲ್ಪ ಕಲಹದ ವಾತಾವರಣ ಬರುತ್ತೆ, ಸಿಟ್ಟು ಬರುತ್ತೆ, ಅಶಾಂತಿ ಬರುತ್ತೆ, ಆತಂಕದ ವಾತಾವರಣ ಹೆಚ್ಚಾಗುತ್ತೆ. ನಿಮಗೆ ಗುರುಬಲ, ಶನಿಯ ಒಂದು ಅನುಕೂಲ ಎಲ್ಲ ಇದೆ. ಅದರ ಒಂದು ಉತ್ತಮ ಪರಿಣಾಮ ಖಂಡಿತ ಎಲ್ಲಿಗೂ ಹೋಗೋದಿಲ್ಲ. ಅವೆಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ. ಜೊತೆಗೆ ಇನ್ನಿತರ ಗ್ರಹ ಮಧ್ಯೆ ಬರುವಂಥ ಚಂದ್ರ, ಬುಧ, ಶುಕ್ರರ ಪರಿಣಾಮ ಅವೆಲ್ಲವೂ ಉತ್ತಮವಾಗಿ ಇದೆ. ಖಂಡಿತವಾಗಿ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದರೆ ಕೇವಲ ಮಂಗಳನ್ನೇ ನೀವು ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಈಗ ನಿಮಗೆ ಜನ್ಮದಲ್ಲಿ ಬಂದಾಗ ಆತನಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗೋದಿಲ್ಲ. ಆತನಿಂದ ವೈರುಧ್ಯ ಪರಿಣಾಮ ಬರುತ್ತೆ. ಈ ಕಾಲದಲ್ಲಿ ನಿಮಗೆ ಸಿಟ್ಟು ಹೆಚ್ಚಾಗುತ್ತೆ, ಕ್ರೋಧ ಹೆಚ್ಚಾಗುತ್ತೆ, ತಾಳ್ಮೆ ಕಡಿಮೆ ಆಗುವಂಥದ್ದು, ಅಶಾಂತಿಯ ವಾತಾವರಣ ಮೂಡುವಂಥದ್ದು. ಜೊತೆಗೆ ಮನಸ್ಸಲ್ಲಿ
ಆತಂಕ ಭಯ ಹೆಚ್ಚಾಗುತ್ತೆ. ಸಿಟ್ಟು ಭಯನೋ ಜೊತೆಗೆ ಆತಂಕನೂ ನಿಮ್ಮ ಮೇಲೆ ಹೆಚ್ಚಾಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲಿ ನಿಮಗೆ ಆತಂಕ ಅಥವಾ ಭಯ ಎದುರಾಗುವಂಥದ್ದು, ಅಥವಾ ಏನೋ ನನಗೆ ಸೋಲಾಗುತ್ತೋ ಅಥವಾ ನನಗೇನೋ ಕೆಟ್ಟದಾಗುತ್ತೋ ಅನ್ನೋದೊಂದು ಅವ್ಯಕ್ತವಾದ ಭಯ ಮೂಡುವಂಥದ್ದು. ಇನ್ನು ಆರೋಗ್ಯದಲ್ಲಿ ಕೆಲವರಿಗೆ ಸುಸ್ತು ಮಾಡುವಂಥದ್ದು ಅಥವಾ ಆಯಾಸಗಳು ಮಾಡುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮಗೆ ಅದನ್ನು ಹಿಂದೆ ಆದಷ್ಟು ಸಲೀಸಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆಯಾಸ ಸುಸ್ತುಗಳು ಮಾಡುವಂಥದ್ದು. ಅಲ್ಲದೆ ಯಾರಿಗೆ ಈಗಾಗಲೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂಥವ್ರಿಗೆ ಸ್ವಲ್ಪ ಈ ಉಷ್ಣದ ಪ್ರಭಾವಗಳು ಹೆಚ್ಚಾಗುವಂಥದ್ದು, ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಪರಿಣಾಮಗಳು, ಗ್ಯಾಸ್ಟ್ರೈಟಿಸ್ ಪರಿಣಾಮಗಳು ಆಗುವಂಥದ್ದು, ಅಥವಾ ಈ ಪೈಲ್ಸ್ನಂತಹ ಸಮಸ್ಯೆಗಳು ಕೆಲವರಿಗೆ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ನೀವು ಆರೋಗ್ಯದ ವಿಚಾರ ಮತ್ತು ನಿಮ್ಮ ಮನಸ್ಸಿನ ವಿಚಾರ, ಮನಸ್ಸಲ್ಲಿ ತಾಳ್ಮೆಯನ್ನು ಹೆಚ್ಚು ಗಮನಿಸ್ಕೊಳ್ಬೇಕು. ಈ ಜೂನ್ 1ರಿಂದ ಜುಲೈ 11ರವರೆಗೆ ಮಂಗಳನು ನಿಮಗೆ ಅಷ್ಟು ಪೂರಕವಾಗಿ ಇರೋದಿಲ್ಲ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಕೆಲವು ವಿಘ್ನಗಳು ಬರ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಅಡೆತಡೆಗಳು, ನಿಮಗೆ ಕೆಲವು ನೋಟಿಸ್ಗಳು ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರ್ಬೋದಾಗಿದೆ. ಜೊತೆಗೆ ಬಂಧು ಬಾಂಧವರು, ವಿಶೇಷವಾಗಿ ಅಣ್ಣ ತಮ್ಮ ಅಥವಾ ಸಹೋದರ ಸಹೋದರಿಯಲ್ಲಿ ಸಹ ಮಾತಿನ ಚಕಮಕಿ ಅಥವಾ ಕಲಹಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ತಾಳ್ಮೆ ಗಮನಿಸಬೇಕು. ಆತುರ ನಿರ್ಧಾರ ಬೇಡ. ಸಿಟ್ಟಿನ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ವಿರುದ್ಧ ಆಹಾರವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ. ಜೊತೆಗೆ ನಿಮಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ 12ನೇ ಮನೆ ಅಂದರೆ ನಷ್ಟ ಭಾವ ಅಂತ ಹೇಳ್ತಾರೆ, ಅದಷ್ಟು ಉತ್ತಮವಾಗಿಲ್ಲ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿರುವಂಥ ಈ ಮಂಗಳದಿಂದಾಗಿ ನಿಮಗೆ ಕೆಲವೊಮ್ಮೆ ನಿಮ್ಮ ಹಣಕಾಸಿನ ಹರಿವು ನಿಧನ ಆಗ್ಬೋದು, ಅಥವಾ ಹಣಕಾಸಿನ ಸಂಬಂಧವಾಗಿ ಏನಾದರೂ ಮೋಸ ಹೋಗ್ಬೋದು, ಅಥವಾ ನಿಮ್ಮ ವಸ್ತು, ಒಡವೆ, ಹಣ ಅಥವಾ ಮೊಬೈಲ್ ಇತ್ಯಾದಿಗಳು ನಷ್ಟ ಅಥವಾ ಕಳವಾಗ್ಬೋದು, ಅಥವಾ ನಿಮ್ಮಿಂದಲೇ ಕಳೆದು ಹೋಗ್ಬೋದು ನಿಮ್ಮ ಅಜಾಗರೂಕತೆಯಿಂದ. ಹಾಗಾಗಿ ಎಲ್ಲದರ ಬಗ್ಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಒಡವೆ ಇರ್ಬೋದು, ವಸ್ತು ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಪ್ರಯಾಣ ಕಾಲದಲ್ಲಿ ನಿಮ್ಮ ಒಂದು ಬ್ಯಾಗೇಜ್ಗಳಿರ್ಬೋದು, ಎಲ್ಲದಕ್ಕೂ ಈಗ ವೃಷಭ ರಾಶಿಯವರಿಗೆ ಈ ಕಾಲದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಮಂಗಳನು ನಿಮಗೆ ಈಗ ಈ ಒಂದು ವಿಚಾರದಲ್ಲಿ ವಿರುದ್ಧವಾಗಿ ಇದ್ದಾನೆ. ಅದೇ ರೀತಿ ನಿಮಗೆ ಈ ಕಾಲದಲ್ಲಿ ಬಹಳಷ್ಟು ಶತ್ರುಗಳು ಹುಟ್ಟಿಕೊಳ್ತಾರೆ. ನಿಮ್ಮ ಜೊತೆಗಿರೋರ್ಬೋದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅಥವಾ ನಿಮಗೆ ಅಪರಿಚಿತರು ಸೇರ್ಬೋದು. ಎಲ್ಲರೂ ನಿಮ್ಮಲ್ಲಿಗೆ ವೈರತ್ವವನ್ನು ಅಥವಾ ಶತ್ರುತ್ವವನ್ನು ಮಾಡ್ತಾರೆ. ಅಥವಾ ನೀವು ಚೆನ್ನಾಗಿ ಇದ್ದರೂ ಸಹ ಅವರು ನಿಮಗೆ ವಿರುದ್ಧವಾಗಿ ಯೋಚನೆ ಮಾಡುವಂಥದ್ದು, ಇವೆಲ್ಲ ಘಟನೆಗಳು ಜರಬಹುದು. ಆ ಬಗ್ಗೆ ಸಹ ನಿಮ್ಮ ನಡವಳಿಕೆ, ಪರ್ಸನಾಲಿಟಿ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಮನಸ್ಸಿನಲ್ಲಿ ಈ ಕಾಲದಲ್ಲಿ ಚಿಂತೆ, ಆತಂಕ, ಭಯಗಳು ಹೆಚ್ಚಲಾಗುತ್ತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಯಾವ ರೀತಿ ನಾವು ನಮ್ಮ ಆತ್ಮಬಲವನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಚಿಂತೆ, ಭಯ, ಆತಂಕ ಪಡಬೇಕಾಗಿಲ್ಲ. ಅದಕ್ಕಾಗಿ ಸೂಕ್ತವಾದ ಯೋಗಾಭ್ಯಾಸ, ಪ್ರಾಣಾಯಾಮ ಅಥವಾ ಇನ್ನಿತರವಾದ ಉತ್ತಮವಾದ ಹವ್ಯಾಸಗಳು, ಭಕ್ತಿ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಇತ್ಯಾದಿಗಳನ್ನು ನೀವು ಅಳವಡಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ದೈಹಿಕವಾಗಿ ಸಹ ಹಾಗೆ ಕೆಲವೊಂದು ವಿಚಾರದಲ್ಲಿ ಅಷ್ಟೊಂದು ಉತ್ತಮವಾದ ದೈಹಿಕ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಜೊತೆಗೆ ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆಗಳು ಅಂತ ಬರ್ಬೋದು. ಜೊತೆಗೆ ನಿದ್ದೆಯ ಕೊರತೆ, ಜೊತೆಗೆ ದೇಹದಲ್ಲಿ ಪಿತ್ತ ಅಥವಾ ಬೈಲ್ ಅಂತ ಹೇಳ್ತೀವಿ, ಆ ಪಿತ್ತದ ಪ್ರಮಾಣಗಳು ಹೆಚ್ಚಳವಾಗುವಂಥದ್ದು. ಹಾಗಾಗಿ ಇಂಥ ಒಂದು ಪಿತ್ತವನ್ನು ಹೆಚ್ಚಳ ಮಾಡುವಂಥ ಕೆಲವು ಆಹಾರ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು. ಉತ್ತಮವಾದ ನಿದ್ರೆ, ವ್ಯಾಯಾಮ, ನಡಿಗೆ ಇತ್ಯಾದಿ ಮಾಡಬೇಕು. ಆಹಾರ ಅಭ್ಯಾಸ ಜೊತೆಗೆ ನಿಮ್ಮ ದೈನಂದಿನ ದಿನಚರಿ ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ತನು, ಮನ, ಧನದ ಎಚ್ಚರಿಕೆ ನಿಮಗೆ ಮಂಗಳನಿಂದ ಬೇಕಾಗುತ್ತೆ. ಯಾಕಂದರೆ ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸಿನ ನಿಯಂತ್ರಣ, ಧನ ಅಂದರೆ ನಿಮ್ಮ ಹಣಕಾಸು, ನಿಮ್ಮ ಒಡವೆ ವಸ್ತುಗಳು, ಆ ಮೂರರ ಬಗ್ಗೆ ಸಹ ಕಾಳಜಿ ಬೇಕು. ಯಾಕಂದರೆ ಅಲ್ಲಿ ಆತನು ಇರುವಂಥ ನಷ್ಟ ಅಥವಾ 12ನೇ ಭಾವದಲ್ಲಿರುವಂಥ ಕಾರಣ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗವನ್ನು ನೀವು ಸಹ ಅನುಸರಿಸಬೇಕಾಗುತ್ತೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿಯು ಬಹಳ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಮಂಗಳನ ವಿಚಾರಕ್ಕೆ ಬಂದಾಗ ಅಲ್ಲಿ ಬೇರೆ ಗ್ರಹಗಳ ವಿಚಾರ ಇಲ್ಲಿ ವಿಶ್ಲೇಷಣೆ ಮಾಡ್ತಾಯಿಲ್ಲ, ಕೇವಲ ಮಂಗಳನ ವಿಚಾರಕ್ಕೆ ಬಂದಾಗ ನೀವು ಇರುವಂಥ 12 ರಾಶಿಗಳಲ್ಲಿ ತುಂಬ ಅದೃಷ್ಟಶಾಲಿಯಾದ ರಾಶಿಗಳು ಅಂತ ಹೇಳಬೇಕಾಗತ್ತೆ. ಯಾಕಂದರೆ ನಿಮಗಲ್ಲಿ ಲಾಭಸ್ಥಾನದಲ್ಲಿ ಬರುವಂಥ ಏಕೈಕ ರಾಶಿ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭಸ್ಥಾನದಲ್ಲಿ ಬಂದಂತಹ ಮಂಗಳನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾನೆ. ಭೂಮಿ ಕೊಳ್ಳುವಂಥ ಯೋಗ, ಮನೆ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗ ಬರ್ಬೋದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ಯಾವುದೇ ವಿವಾದಗಳು, ಕೇಸುಗಳಿಗೆ ಇತ್ಯರ್ಥವಾಗಿ ನಿಮಗೆ ಅದರಲ್ಲಿ ಜಯ ಆಗುವಂಥದ್ದು. ಕೌಟುಂಬಿಕ ವಿವಾದನೋ, ಭೂಮಿ ವಿವಾದನೋ, ಅಥವಾ ನಿಮ್ಮ ಪಿತ್ರಾರ್ಜಿತವಾದ ಸ್ವತ್ತುಗಳು ನಿಮಗೆ ಸಿಗಬೇಕಂತ ವಿವಾದ, ಅವೆಲ್ಲವೂ ಈಗ ಇತ್ಯರ್ಥವಾಗಿ ಅವೆಲ್ಲ ನಿಮಗೆ ಸಿಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಮನೆ ಕೊಡಬೇಕು ಅಥವಾ ಮನೆ ಕಟ್ಟಿಸಬೇಕು ಅಥವಾ ಇನ್ನಿತರ ಸೈಟ್ ಕೊಡಬೇಕು ಅನ್ನೋದಕ್ಕೆ ಬಂದಂತಹ ಅಡೆತಡೆಗಳಿಗೆ ನಿವಾರಣೆಗೆ ಅದನ್ನು ಕೊಳ್ಳಲಿಕ್ಕೆ ಅವಕಾಶಗಳು. ನೀವು ದೊಡ್ಡ ಮೊತ್ತದ ಸಾಲವನ್ನು ಪಡೀಲಿಕ್ಕೆ ಅಥವಾ ಸಾಲವನ್ನು ಕೊಡಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗ ನೀವು ಯೋಚಿಸ್ತಾ ಇದ್ದರೆ ಅದಕ್ಕೆ ಒಂದು ಅವಕಾಶಗಳು ಬರುವಂಥದ್ದು. ಇನ್ನು ಯಾರ್ಯಾರು ಉದ್ಯೋಗದಲ್ಲಿರ್ತಾರೆ, ಯಾರು ವೃತ್ತಿಯಲ್ಲಿರ್ತಾರೆ ಅಥವಾ ವ್ಯಾಪಾರದಲ್ಲಿರ್ತಾರೆ, ಅವರ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಚ್ಚಿನ ಲಾಭಗಳು ಬರುತ್ತವೆ, ಆದಾಯಗಳು ಬರುತ್ತವೆ. ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಸಿಗಬೇಕಾದ ಯಾವುದೇ ಸವಲತ್ತುಗಳು ಬಾಕಿ ಇದ್ದರೆ, ಅಂದರೆ ಇನ್ಸೆಂಟಿವೋ, ಇನ್ಕ್ರಿಮೆಂಟೋ, ಬೋನಸೋ ಏನೇನೋ ಸಿಗಬೇಕಾದ್ರೆ ಅವೆಲ್ಲ ಈಗ ಹಠಾತ್ತಾಗಿ ನಿಮಗೆ ಸಿಗುವಂಥ ಅವಕಾಶ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಈಗ ಬೇಗನೆ ಆಗುತ್ತೆ. ಇನ್ನವರು ಬೇರೆ ಬೇರೆ ರೀತಿಯ
ಈ ಸಂಸ್ಥೆಗಳಲ್ಲಿ ದುಡಿಯುವಂಥವ್ರು ವರ್ಕರು ಎಂಪ್ಲಾಯಿಗಳು ಯಾರಿದ್ರೆ ಅವರಿಗೆ ಸಹ ಅವರ ಒಂದು ಕಂಪನಿಯಲ್ಲಿ ಅಥವಾ ಅವರ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಒಂದು ಸವಲತ್ತುಗಳು ಸೌಲಭ್ಯಗಳು ಸಿಗ್ಬೋದು. ಕೆಲವರಿಗೆ ಬಡ್ತಿ ಪ್ರಮೋಷನ್ಗಳು ಸಹ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಯಶವು ಲಾಭವು ಸಿಗುವಂಥ ಅವಕಾಶ. ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳನ್ನು ಸಿದ್ಧತೆ ಮಾಡುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಮಿಥುನ ರಾಶಿಯವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು ಅಥವಾ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಿಗದಿಯಾಗ್ಬೋದು. ಈ ರೀತಿ ಮಿಥುನ ರಾಶಿಯವರು ಈ ಮಂಗಳನಿಂದ ಭರಪೂರವಾಗಿ ಹೆಚ್ಚಿನ ಲಾಭವನ್ನು, ಆದಾಯವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡೆಯಲಿದ್ದಾರೆ. ಎಲ್ಲ ವರ್ಗದವರಿಗೂ ಮಹಿಳೆಯರಿರ್ಬೋದು, ಗೃಹಿಣಿಯರಿರ್ಬೋದು ಅಥವಾ ಉದ್ಯೋಗಸ್ಥರಿರ್ಬೋದು ಅಥವಾ ಈ ಸರ್ಕಾರಿ ನೌಕರರು ಯಾರು ಇರ್ಬೋದು, ಎಲ್ಲರಿಗೂ ಈ ಒಂದು ಮಂಗಳನ ಒಂದು ವಿಶೇಷವಾದ ಅಪರೂಪದ ಘಟನೆ ಇದು. ಈ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು, ವರ್ಷದಲ್ಲಿ ಬಂದಿದೆ. ಅದನ್ನು ನೀವು ಎಲ್ಲ ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರಗಳನ್ನು ನೀವು ಸಹ ಹೇಳ್ಕೊಳ್ಬೋದು ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ಒಂದು ಚಲನೆ ಅಷ್ಟೇನು ಉತ್ತಮ ಫಲವನ್ನು ಕೊಡ್ತಿಲ್ಲ, ಮಧ್ಯಮ ಅಥವಾ ಸಮ್ಮಿಶ್ರ ಫಲ ಅಂತ ಹೇಳ್ಬೋದು. ತುಂಬ ಕೆಟ್ಟದಿಲ್ಲ, ತುಂಬ ಒಳ್ಳೆಯದಿಲ್ಲ. ಆದರೆ ನಿಮಗೆ ಈ ಗುರುಬಲ, ಶುಕ್ರನ ಒಂದು ಅನುಕೂಲ ಅವೆಲ್ಲ ಖಂಡಿತ ಇದ್ದಿರುತ್ತೆ. ಅದಕ್ಕೂ ಈ ಮಂಗಳನದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಅವೆಲ್ಲ ನಿಮಗೆ ಉತ್ತಮವಾದ ಫಲವನ್ನು ಖಂಡಿತ ಕೊಡುತ್ತೆ. ಮಂಗಳ ಮಾತ್ರ ನಿಮಗೆ ಕೆಲವೊಂದು ವಿಚಾರದಲ್ಲಿ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಯನ್ನು ಮೂಡಿಸ್ತಾನೆ. ಕರ್ಮಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿರುವಂಥ ಕರ್ಮಸ್ಥಾನದಲ್ಲಿರುವಂಥ ಮಂಗಳನು ನಿಮ್ಮ ಮನಸ್ಸಲ್ಲಿ ಕೆಲವೊಮ್ಮೆ ಋಣಾತ್ಮಕ ಭಾವನೆಯನ್ನು, ಕೆಲವೊಮ್ಮೆ ಸಿಟ್ಟನ್ನು, ಕೆಲವೊಮ್ಮೆ ಅಪರಾಧ ಪ್ರವೃತ್ತಿಯನ್ನು, ಅಂದರೆ ಅಡ್ಡ ದಾರಿಯಲ್ಲಿ ಹೋಗೋಣ, ನಾವು ನೇರ ದಾರಿ ಬೇಡ, ಅವರು ಅಡ್ಡ ದಾರಿಯಲ್ಲಿ ಹೋಗ್ತಾರೆ, ನಾನು ಅದೇ ದಾರಿಯಲ್ಲಿ ಹೋಗೋಣ, ಈ ರೀತಿ ನಿಮಗೆ ಆ ಒಂದು ಕಾನೂನನ್ನು ವಿರೋಧಿಸುವಂಥದ್ದು ಅಥವಾ ಅಪರಾಧ ಪ್ರವೃತ್ತಿಯನ್ನು ಮಾಡೋದು, ಇವೆಲ್ಲ ಒಂದು ಟೆಂಡೆನ್ಸಿ ಈಗ ಮಂಗಳಿಂದ ಪ್ರೇರಣೆ ಆಗುತ್ತೆ. ಜೊತೆಗೆ ಹಿಂಸಾತ್ಮಕವಾದ ಮನೋಭಾವ, ಅಂದರೆ ಹೊಡೆದು ಬಡಿದು ಮಾತಾಡಿಸುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಕೈ ಮಿಲಾಯಿಸುವಂಥದ್ದು, ಮಾತಿಗಿಂತ ಕೈ ಮೇಲು ಅಂತ ಹೇಳಿದ್ರು, ಅಂಥದ್ದೆಲ್ಲ ಈಗ ನಿಮಗೆ ಟೆಂಡೆನ್ಸಿ ಬರುವಂತಹ ಸಾಧ್ಯತೆ ಮಂಗಳಿಂದ ಬರ್ಬೋದು. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಅಕ್ರಮಗಳಲ್ಲಿ, ಅನೈತಿಕ ವ್ಯವಹಾರಗಳಲ್ಲಿ, ಭ್ರಷ್ಟಾಚಾರಗಳಲ್ಲಿ ತೊಡಗುವಂಥ ಬುದ್ಧಿ ಬರುತ್ತೆ. ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಈಗ ಒಂದು ಕಾಲಕ್ಕೆ ಅದು ವಿಜೃಂಭಣೆ ಮಾಡ್ಬೋದು, ಆದರೆ ಕೆಲವೊಮ್ಮೆ ನಿಮಗೆ ಗ್ರಹಗತಿಗಳು ಮತ್ತು ಕೆಟ್ಟಾಗ ಅಥವಾ ಗ್ರಹಗತಿಗಳು ವಿರುದ್ಧವಾದಾಗ ಅದರಿಂದ ನಿಮಗೆ ತುಂಬ ದೊಡ್ಡ ಮೊತ್ತದ ಹಾನಿ ಮತ್ತು ಶಿಕ್ಷೆಗಳು ಆಗುವಂಥದ್ದು ಇರುತ್ತೆ. ಹಾಗಾಗಿ ಇಂಥ ಒಂದು ಮನಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ಬರ್ಬೋದಾಗಿದೆ. ಹಾಗಾಗಿ ಈ ಬಗ್ಗೆ ನೀವು ಅಂಥ ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ಯಾವುದೇ ರೀತಿಯ ಅಕ್ರಮಗಳಿಗೆ, ಕಾನೂನನ್ನು ಭಂಗಿಸುವಂಥಕ್ಕೆ, ಜೊತೆಗೆ ಯಾವುದಾದ್ರೂ ನಿಯಮ ನೀತಿಗಳಿಗೆ ವಿರೋಧವಾಗಿರೋದನ್ನು ಮಾಡಲಿಕ್ಕೆ ಎಲ್ಲ ಈಗ ಮನಸ್ಸು ಸೋಲ್ಬೇಡಿ. ಇಂಥ ಒಂದು ಮಿತ್ರರು ಅಥವಾ ಇಂಥ ಒಂದು ರಾಂಗ್ ಐಡಿಯಾ ಕೊಡುವಂಥವ್ರು ಅಥವಾ ಕ್ರಿಮಿನಲ್ ಮೈಂಡೆಡ್ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ನಿಮಗೆ ರಾಂಗ್ ಐಡಿಯಾ ಕೊಡೋರಿಗೆ ಹತ್ತಿರ ಆಗ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯವರು ಇಂಥವರಿಂದ ದೂರ ಇರಬೇಕು. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ವ್ಯಥೆ, ಚಿಂತೆಗಳು ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ನಿರಾಸೆಗಳು ಅಥವಾ ಆಶಾಭಂಗ ಅಂತ ಹೇಳ್ತಾರೆ, ಅಂದರೆ ಎಲ್ಲವೂ ಹತ್ತಿರ ಬಂದು ಆಮೇಲೆ ದೂರ ಹೋಗುವಂಥ ಅವಕಾಶ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತೀರಾ ಗಂಭೀರ ಸ್ವರೂಪದ ಏನು ಕೆಟ್ಟದೇನಾಗೋದಿಲ್ಲ, ಕೆಲವೊಂದು ನಿಮಗೆ ಅಡೆತಡೆಗಳು, ಏರುಪೇರುಗಳ ಜೊತೆಗೆ ಮನಸ್ಸಿನ ಮೇಲೆ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳಿರ್ತವೆ. ಹಾಗಾಗಿ ಇದನ್ನೆಲ್ಲ ನೀವು ಖಂಡಿತ ನಿಯಂತ್ರಣ ಮಾಡಿಕೊಳ್ಬೇಕು ಕರ್ಕಾಟಕ ರಾಶಿಯವರು. ಜೊತೆಗೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಿತವಾದ ಸ್ತೋತ್ರ, ಸ್ತುತಿ ಅಥವಾ ಪರಿಹಾರಗಳನ್ನು ಅನುಸರಿಸಬಹುದಾಗಿದೆ ಕಟಕ ರಾಶಿಯವರು. ಬಳಿಕ ಸಿಂಹರಾಶಿಗೆ ಈ ಮಂಗಳನ ಪರಿಣಾಮ ನಿಮ್ಮ ರಾಶಿಯಿಂದ ನವಮದಲ್ಲಿ ಅಥವಾ 9ನೇ ಸ್ಥಾನದಲ್ಲಿರುವಂತಹ ಮಂಗಳನು ಅಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಕೊಡಬಲ್ಲ, ಅಂದರೆ ಹೆಚ್ಚಿನೇನು ಶುಭ ಫಲಗಳು ನಿಮಗೆ ಸಿಗೋದಿಲ್ಲ. ಅದರ ಅರ್ಥ ನಿಮಗೆ ನಿಮ್ಮ ವೃತ್ತಿ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಈಗ ಚಿಂತೆ ಉಂಟಾಗುತ್ತೆ. ವೃತ್ತಿ ಮಾಡೋರಿಗೆ ವೃತ್ತಿಯಲ್ಲಿ ಸ್ವಲ್ಪ ಈಗ ನಿಮಗೆ ಕಷ್ಟ ನಷ್ಟಗಳು ಬರ್ಬೋದು. ಉದ್ಯೋಗದಲ್ಲಿರೋರಿಗೆ ಉದ್ಯೋಗಕ್ಕೆ ಏನಾದರೂ ಸಮಸ್ಯೆಗಳು ಬರ್ಬೋದು, ಅಥವಾ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು, ಅಥವಾ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ದಬ್ಬಾಳಿಕೆ ಹೆಚ್ಚಾಗುತ್ತೆ. ಮನಸ್ಸಿಗೆ ತುಂಬ ಟಾರ್ಚರ್ ಕೊಡೋ ಅಂತ ಹೇಳ್ತಾರಲ್ಲ, ಬಾಸ್ಗಳಿಂದ, ಮೇಲಾಧಿಕಾರಿಗಳಿಂದ. ಹೀಗಾಗಿ ಎಲ್ಲ ರೀತಿಯ ಉದ್ಯೋಗಸ್ಥರಿಗೆ ಸ್ವಲ್ಪ ಈಗ ಮನಸ್ಸಿಗೆ ಚಿಂತೆ, ಆತಂಕ ಹೆಚ್ಚಾಗುತ್ತೆ. ಇನ್ನು ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ, ಸ್ವಂತ ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರಿಗೆ ಅವರಿಗೆ ಈಗ ರಾ ಮೆಟೀರಿಯಲ್ ಪ್ರಾಬ್ಲಮ್, ವರ್ಕರ್ ಪ್ರಾಬ್ಲಮ್, ಪವರ್ ಪ್ರಾಬ್ಲಮ್, ಈಗ ಯಾವುದೋ ಒಂದಲ್ಲ ಒಂದು ಪ್ರಾಬ್ಲಮ್ ಅವರಿಗೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಂತ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಒಂದಲ್ಲ ಒಂದು ಸಮಸ್ಯೆ. ಜೊತೆಗೆ ಸರ್ಕಾರದ ಒಂದು ಅಧಿಕಾರಿಗಳಿಂದ ಕಿರುಕುಳ ಅಥವಾ ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು ಬರುತ್ತದೆ, ಇತ್ಯಾದಿ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಹಣಕಾಸಿನ ತುಂಬ ಮುಗ್ಗಟ್ಟು ಎದುರಾಗುತ್ತೆ. ತುಂಬ ಸಾಲ ಮಾಡುವಂಥ ಪರಿಸ್ಥಿತಿ, ಅಥವಾ ಸಾಲವನ್ನು ತೀರಿಸಲಿಕ್ಕಾಗಿ ವಸ್ತು, ಒಡವೆ ಅಥವಾ ಮನೆ ಇತ್ಯಾದಿಗಳನ್ನು ಅಡ ಇಡೋದಾಗಲೇ ಮಾರಾಟ ಮಾಡುವಂಥ ಪ್ರಮೇಯಗಳು ಕೆಲವೊಬ್ಬರಿಗೆ ಬರ್ಬೋದು. ಹಾಗಾಗಿ ಹಣಕಾಸಿನ ವಿಚಾರವಾಗಿ ತೀರಾ ಗಂಭೀರ ಸಮಸ್ಯೆ ನಿಮಗೆ ಎದುರಾಗ್ಬೋದು. ಅಂದರೆ ಆತನ ಭಾಗ್ಯಸ್ಥಾನಕ್ಕೆ, ಅಲ್ಲಿ ನಮ್ಮ ಭಾಗ್ಯಕ್ಕೆ ಅಂದರೆ ನಮ್ಮ ಲಕ್ ಏನಿದೆ ಅದಕ್ಕೆ ಅಲ್ಲಿ ಮಂಗಳನ ಒಂದು ತೊಂದರೆ ಬಂದಾಗ ಆ ಲಕ್ಕಿಯೆಲ್ಲ ನಮಗೆ ಅನ್ಲಕ್ಕಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ಇಂತಹ ವಿಚಾರದ ಬಗ್ಗೆ ಎಚ್ಚರಿಕೆ. ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷೆ ಯಾವುದಿದೆ ಅದರಲ್ಲಿ ತುಂಬ ಒಂದು ನಿಯತ್ತಾಗಿ, ಶ್ರದ್ಧೆಯಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ಅಕ್ರಮ, ಅನಾಚಾರಗಳಿಗೆಲ್ಲ ಈಗ ನೀವು ಮನಸ್ಸು ಸೋಲ್ಬಾರ್ದಾಗಿರುತ್ತೆ. ಇವೆಲ್ಲವೂ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಬಗ್ಗೆ ವಿದ್ಯೆಯಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಆಗ್ಬೋದು, ದುಷ್ಟ ಮಿತ್ರರ ಸಹವಾಸಕ್ಕೆ ನೀವು ಮನಸ್ಸೋಲ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಮಂಗಳ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಜೂನ್ 1ರಿಂದ ಜುಲೈ 11ರವರೆಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನೀವು ಅನುಸರಿಸಬಹುದು ಸಿಂಹರಾಶಿಯವರು. ಮುಂದೆ
ಕನ್ಯಾ ರಾಶಿಗೆ ಈ ಮಂಗಳ ಚಲನೆ ಅಷ್ಟಮದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿರುವಂತಹ ಮಂಗಳ ಅಲ್ಲಿ ಸ್ವಲ್ಪ ಹೆಚ್ಚು ಭೀಕರವಾದ ಪರಿಣಾಮವನ್ನು ಕೊಡ್ತಾನೆ. ಅಷ್ಟಮದಲ್ಲಿ ಆತನು ನಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತಾನೆ. ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂಥವ್ರು ತುಂಬ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಇಲ್ಲ ಯಾರಿಗೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಜಾಯಿಂಟ್ ಪೈನ್ ಇದೆ, ಆರ್ಥರೈಟಿಸ್ ಇದೆ, ಅಸ್ತಮ ಇದೆ ಅಂಥವ್ರು ಹೆಚ್ಚಿನ ಒಂದು ಹೆಲ್ತ್ ಕೇರನ್ನು ಈ ಕಾಲದಲ್ಲಿ ತಗೋಬೇಕು. ಜೊತೆಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರಾದರೆ ತಕ್ಷಣವಾಗಿ ಸೂಕ್ತವಾದ ವೈದ್ಯರ ತಪಾಸಣೆನೋ ಅಥವಾ ಚೆಕಪ್ಪನ್ನು ಮಾಡಿಸ್ಕೊಳ್ಳೋದನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು ಯಾರು ವಾಹನವನ್ನು ಚಲಾಯಿಸ್ತಾರೆ, ವಾಹನ ಓಡಿಸ್ತಾರೆ, ಸ್ಕೂಟರು, ಬೈಕು, ಕಾರು ಯಾವುದೇ ಇರ್ಬೋದು, ಅಲ್ಲಿ ವಾಹನ ಚಲಾವಣೆಯಲ್ಲಿ ಸೂಕ್ತವಾದ ಸುರಕ್ಷಾ ಕ್ರಮಗಳನ್ನು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಓವರ್ ಸ್ಪೀಡ್ ಮಾಡೋದಾಗಲಿ, ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಿ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ಯಾರು ಈ ಒಂದು ಸಾರ್ವಜನಿಕ ರಂಗದಲ್ಲಿರುವವರು ಹಾಗೆ ಅವರು ಸ್ವಲ್ಪ ತುಂಬ ಎಚ್ಚರವಾಗಿರಬೇಕಾಗುತ್ತೆ. ನಿಮ್ಮ ಮೇಲೆ ಕಾನೂನಿನ ಕ್ರಮ ಬರ್ಬೋದು, ಅಥವಾ ಯಾವುದೇ ರೀತಿ ನೀವು ಸಣ್ಣ ತಪ್ಪನ್ನು ದೊಡ್ಡ ಮೊತ್ತದ ದಂಡವನ್ನು ತೆರಬಹುದು. ನಿಮ್ಮ ಮೇಲೆ ಅಕ್ರಮದ ಒಂದು ವಾಸನೆಗಳು, ಆರೋಪಗಳು ಬರ್ಬೋದು. ನಿಮ್ಮ ಉದ್ಯೋಗ ಕೆಲವರಿಗೆ ಕುತ್ತು ಸಹ ಬರ್ಬೋದು. ಹಾಗಾಗಿ ಉದ್ಯೋಗದಲ್ಲಿರುವವರು ಸಹ ತುಂಬ ಎಚ್ಚರಿಕೆ ಇರಬೇಕು. ಇನ್ನು ಈ ಕಾಲದಲ್ಲಿ ನಿಮಗೆ ಹಿಂಸಾತ್ಮಕ ಭಾವ, ಹೊಡೆದು ಬಡಿದಾಡುವಂಥ ಪರಿಸ್ಥಿತಿ ಎಲ್ಲ ಬರುತ್ತೆ. ಹಾಗಾಗಿ ಹೊಡೆದಾಟ ಅಥವಾ ಹಿಂಸಾಚಾರಗಳಿಗೆ ಮನಸ್ಸೋಲತೆ ಅಂಥ ಒಂದು ಟೆಂಡೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಆರೋಗ್ಯದಲ್ಲಿ ಸಹ ಹಾಗೆ ಒಂದಲ್ಲ ಒಂದು ಸ್ವಲ್ಪ ನೋವುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಆಹಾರದಿಂದ, ನೀರಿನಿಂದ ವ್ಯತ್ಯಾಸಗಳಿಂದ ತೊಂದರೆಗಳು ಬರ್ಬೋದಾಗಿದೆ. ಈ ಬಗ್ಗೆ ಸಹ ನೀವು ಗಮನವನ್ನು ಗಮನಿಸ್ಕೋಬೇಕು. ಹಾಗಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯ, ನಡವಳಿಕೆ, ನಿಮ್ಮ ಒಂದು ಈ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ನೀವು ತುಂಬ ಒಂದು ಜಾಗರೂಕರಾಗಿ ಇರಬೇಕಾಗತ್ತೆ. ಕನ್ಯಾ ರಾಶಿಯವರು ಕೊನೆಗೆ ಹೇಳುವಂತಹ ಈ ಪ್ರಾರ್ಥನಾ ಮಾರ್ಗ, ಪರಿಹಾರದ ಮಾರ್ಗ ನಿಮಗೆ ಖಂಡಿತ ಅವಶ್ಯಕತೆ ಇದೆ ಕನ್ಯಾ ರಾಶಿಯವರಿಗೆ. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದ ಮಂಗಳನು ಸಮ್ಮಿಶ್ರ ಫಲವನ್ನು ಕೊಡ್ತಾನೆ. ಅಂದರೆ ಹೆಚ್ಚಿನ ಉತ್ತಮ ಫಲ ನಿಮಗೆ ನಿರೀಕ್ಷೆ ಇರೋದಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಏನೂ ತೊಂದರೆ ಇಲ್ಲ, ಅವೆಲ್ಲ ಉತ್ತಮವಾಗಿರುತ್ತೆ. ಆರೋಗ್ಯದಲ್ಲಿ ಸಹ ಪರವಾಗಿಲ್ಲ, ಯಾವುದೇ ರೀತಿ ಹೆಚ್ಚಿನ ತೊಂದರೆಗಳಿರೋದಿಲ್ಲ. ಇಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ಅಂದರೆ ರಿಲೇಷನ್ಶಿಪ್ಗಳು, ಅಂದರೆ ಗಂಡ ಹೆಂಡತಿಯ ಮಧ್ಯೆ ಇರ್ಬೋದು, ತಂದೆ ಮಕ್ಕಳಿರ್ಬೋದು, ಅಕ್ಕ ತಂಗಿ, ಸಹೋದರ ಸಹೋದರಿ ಅಥವಾ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ಎಲ್ಲರ ಜೊತೆಗೆ ಬಾಂಧವ್ಯ ಈಗ ಹದಗೆಡುತ್ತೆ. ಎಲ್ಲರ ಜೊತೆಗೆ ಈಗ ಕಲಹ ಬರುತ್ತದೋ, ಎಲ್ಲರೂ ನಿಮ್ಮನ್ನು ವಿರೋಧಿಸಿ ಮಾಡುತ್ತದೋ, ಅಥವಾ ನೀವು ಸರಿಯಾದ ದಾರಿಯಲ್ಲಿದ್ದರೆ ಅವರು ನಿಮ್ಮನ್ನು ತಪ್ಪು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತೆ. ಜೊತೆಗೆ ಪರಸ್ಪರರಲ್ಲಿ ಅನುಮಾನ ಅಥವಾ ಸಂಶಯದ ಭೂತ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲವೂ ಅನುಮಾನ ಅಥವಾ ಸಂಶಯದ ಒಂದು ಭೂತ ಈಗ ಕಾಡುತ್ತೆ. ಹಾಗಾಗಿ ಈ ಕಾಲದಲ್ಲಿ ತುಲಾರಾಶಿಯವರು ಬಾಂಧವ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾವುದೇ ರೀತಿಯಲ್ಲಿ ಬಾಂಧವ್ಯಕ್ಕೆ ಹುಳಿ ಹಿಂಡುವಂಥ ಘಟನೆಗಳು ಕೆಲವರು ಜರುಗಬಹುದು. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ. ಜೊತೆಗೆ ಮೂರನೆಯ ವ್ಯಕ್ತಿಗಳು ನಿಮ್ಮ ಮಧ್ಯೆ ಏನಾದರೂ ಚಾಡಿ ಅಥವಾ ದೂರನ್ನು ಹೇಳಿ ಅದರಿಂದ ನಿಮ್ಮ ಬಾಂಧವ್ಯ ಕೆಟ್ಟು ಹೊಂದುವಂಥದ್ದು ಇದನ್ನು ನಾವು ಗಮನಿಸ್ತೇವೆ. ಕೆಲವರು ಚೆನ್ನಾಗಿದ್ದ ಒಂದು ದಂಪತಿಗಳನ್ನು ಅವ್ರಿಗೆ ನೋಡಲಿಕ್ಕಾಗೋದಿಲ್ಲ, ಅವರು ಏನೋ ಒಂದು ಸುಳ್ಳನ್ನು ಆರೋಪಗಳನ್ನು ಹೇಳುವಂಥದ್ದು, ಅಥವಾ ಚೆನ್ನಾಗಿದ್ದ ತಂದೆ ಮಕ್ಕಳ ಮಧ್ಯೆ ಏನೋ ತಂದಿಕ್ಕುವಂಥದ್ದು ಎಲ್ಲ ನೋಡ್ತೇವೆ. ಅಂತಹ ಜನಗಳು ಇರ್ತಾರೆ. ಹಾಗೆ ಆ ಬಗ್ಗೆ ನೀವು ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ಇನ್ನು ಕೆಲವೊಬ್ಬರಿಗೆ ಅವಮಾನಕರ ಘಟನೆ ಆಗೋ ಸಾಧ್ಯತೆ ಇರುತ್ತೆ. ಯಾರೋ ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಅದ್ರ ಎಚ್ಚರವಾಗಿರಬೇಕು. ನಿಮ್ಮ ಬಗ್ಗೆ ಅವಮಾನಕರ ಘಟನೆ ಆಗುವಂಥದ್ದಿರುತ್ತೆ. ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ಗಳನ್ನು ಮಾಡೋದು ಅಥವಾ ಕಾಮೆಂಟ್ಗಳನ್ನು ಮಾಡೋದ್ರಿಂದ ಅದರಿಂದ ನಿಮ್ಮ ಒಂದು ವರ್ಚಸ್ಸಿಗೆ ಅಥವಾ ನಿಮ್ಮ ಒಂದು ಡಿಗ್ನಿಟಿಗೆ ಅದಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ತುಲಾರಾಶಿಯವರು ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಮಂಗಳನಿಗೆ ಸಂಬಂಧಪಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸಬಹುದು ತುಲಾರಾಶಿಯವರು. ಈಗ ಗಮನಿಸೋಣ ವೃಶ್ಚಿಕ ರಾಶಿ. ಮಂಗಳನಿಂದ ಲಾಭ ಪಡೆಯುವಂಥ ಎರಡನೇ ರಾಶಿ ವೃಶ್ಚಿಕ ರಾಶಿ ಆಗಿರುತ್ತೆ. ಮೊದಲನೇ ರಾಶಿ ಮಿಥುನ ರಾಶಿ ಆಗಿತ್ತು. ಯಾಕಂದರೆ ಮಂಗಳನು ಕೇವಲ 3 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಅದಕ್ಕಾಗಿ ಅವರನ್ನು ಶುಭ ಗ್ರಹಗಳ ಪಟ್ಟಿಗೆ ಸೇರಿಸಿಲ್ಲ. ಯಾಕಂದರೆ ಶುಭ ಗ್ರಹಗಳು ಹೆಚ್ಚು ಜಾಗದಲ್ಲಿ ಅವರು ಉತ್ತಮ ಫಲವನ್ನು ಕೊಡ್ತಾರೆ. ಆದರೆ ಅಶುಭ ಗ್ರಹಗಳು ಅಥವಾ ಪಾಪ ಗ್ರಹಗಳನ್ನು ಕೇವಲ 3 ಅಥವಾ 4 ಸ್ಥಾನಗಳಷ್ಟೇ ಉತ್ತಮ ಫಲವನ್ನು ಕೊಡ್ತಾರೆ. ಇಲ್ಲಿ ಆತನು ಮಿಥುನ ರಾಶಿಗೆ ಲಾಭದಲ್ಲಿ ಉತ್ತಮವನ್ನು ಕೊಟ್ಟ. ಈಗ ಅಲ್ಲಿ 6ನೇ ಮನೆ ಹಾಗೂ ಷಷ್ಠದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಈತನು ಈಗ ಮಂಗಳನು ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಾಧಿಪತಿ ಸಹ ಮಂಗಳನೇ ಆಗಿದ್ದಾನೆ, ಸಂವತ್ಸರದ ರಾಜನು ಅವನೇ ಆಗಿದ್ದಾನೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಕಾಲದಲ್ಲಿ ಬಹಳ ಒಂದು ಬಂಪರ್ ಅವಕಾಶಗಳು ಬರ್ತಾ ಇರ್ತವೆ. ವೃಶ್ಚಿಕ ರಾಶಿಯ ಯಾವ ಉದ್ಯೋಗಿಗಳಿರ್ಬೋದು, ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ರಿಯಲ್ ಎಸ್ಟೇಟ್ನವರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರದಲ್ಲಿರುವ ಮಂತ್ರಿಗಳಿರ್ಬೋದು, ಯಾರು ಇರ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಕಾಲದಲ್ಲಿ ಹೆಚ್ಚಿನ ಒಂದು ಬಲ ಬರುತ್ತೆ, ಬೆಂಬಲ ಬರುತ್ತೆ, ಅಧಿಕಾರ ಎಂಬುದು ಸ್ಥಿರ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳನ್ನು ಈಗ ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಹರಿವು ಉತ್ತಮವಾಗುತ್ತದೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ, ಉದ್ಯಮಿಗಳಿದ್ರೆ ಉದ್ಯಮದಲ್ಲಿ ಹೆಚ್ಚು ಲಾಭಗಳು ಬರುತ್ತದೋ, ಹೆಚ್ಚಿನ ಆರ್ಡರ್ಗಳು, ಹೆಚ್ಚಿನ ಪ್ರಾಫಿಟ್ಗಳು ಬರುತ್ತದೋ. ಜೊತೆಗೆ ಕೃಷಿಕರು ಅಥವಾ ಇನ್ನಿತರ ವರ್ಗದವರಿದ್ದರೆ ಅವರಿಗೆ ಸಹ ಅವರ ಕೃಷಿಯಲ್ಲಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು. ಸಾರ್ವಜನಿಕ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಮೂಲದ ಕೆಲಸಗಳಲ್ಲಿ ಜಯ ನೆಮ್ಮದಾಗುವಂಥದ್ದು. ವಿದ್ಯಾರ್ಥಿಗಳು, ಸಾಧಕರು, ಯುವಕರಿಗೆ ಸಹ ಹೊಸ ಅವಕಾಶಗಳು ಸಿಗುವಂಥದ್ದು. ಅದರ ಜೊತೆಗೆ ನಿಮಗೆ ಗುರುಬಲದ ವಿಶೇಷ
ಅನುಕೂಲ ಇರುವ ಕಾರಣ ಇದೇ ಕಾಲದಲ್ಲಿ ಮಂಗಳನ ಒಂದು ಪೂರ್ಣ ಫಲ ಸಿಗ್ತಾ ಇರೋದ್ರಿಂದ ಈ ಒಂದು ತಿಂಗಳಲ್ಲಿ ಈ ಒಂದು 41 ದಿನಗಳಲ್ಲಿ ಮತ್ತೆ ಅವಕಾಶ ಬರೋದಿಲ್ಲ. ಈ 41 ದಿನಗಳು ನಿಮಗೆ ನಿರ್ಣಾಯಕವಾಗಿ ಹೆಚ್ಚಿನ ಶೋಭಗಳನ್ನು ಕೊಡ್ತವೆ. ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡುವಂಥದ್ದು, ಷೇರು ಮಾರುಕಟ್ಟೆ ಮೇಲೆ ಹೂಡಿಕೆ ಮಾಡೋದು, ಈ ರೀತಿ ಅನೇಕ ಸದಾವಕಾಶಗಳು ನಿಮಗೆ ಮತ್ತೆ ಸಿಗದ ಅವಕಾಶಗಳು ಈಗ ಸಿಗ್ತವೆ. ಈ ವರ್ಷದಲ್ಲಿ ಮತ್ತೆ ಬರದಂಥ ಅವಕಾಶಗಳು ಈಗ ಬಂದಿವೆ. ವೃಶ್ಚಿಕ ರಾಶಿಯವರು ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಅಲ್ಲದೆ ಆದಷ್ಟು ನೀವು ನೇರವಾದ ದಾರಿಯಲ್ಲಿ ನಡೆದರೆ ನಿಮಗೆ ಖಂಡಿತ ಇನ್ನಷ್ಟು ಲಾಭಗಳು ಬರ್ತವೆ. ಅಡ್ಡ ದಾರಿಗಿಂತ ನೇರವಾದ ದಾರಿಯಲ್ಲಿ, ಯಾಕಂದರೆ ಅಲ್ಲಿ ಆ ಮಂಗಳನ ಶನಿ ಮಹಾರಾಜರು ನೋಡ್ತಾ ಇರ್ತಾರೆ. ಅಲ್ಲಿ 3ನೇ ದೃಷ್ಟಿ ಇರೋರ ಕಾರಣ ಯಾರ್ಯಾರು ಮಂಗಳನಿಂದ ಒಳ್ಳೆಯದನ್ನು ಪಡಿತಾರೋ ಅಂಥವ್ರು ನೇರ ದಾರಿಯಲ್ಲಿ ಅಥವಾ ಒಂದು ರುಜು ಮಾರ್ಗದಲ್ಲಿ ಹೋದರೆ ಒಳ್ಳೆಯದಾಗುತ್ತೆ. ಅವರು ಯಾರು ಅಡ್ಡ ದಾರಿಯಲ್ಲಿ ಹೋಗ್ತಾರೆ ಅಥವಾ ಕ್ರುಕೇಡ್ ಅಂತ ಹೇಳ್ತಾರೆ, ಅಂಥ ಒಂದು ವಕ್ರವಾದ ದಾರಿಯಲ್ಲಿ ಹೋಗ್ತಾರೆ, ಅಂಥವರಿಗೆ ಶನಿಯ ಒಂದು ಭೀಕರ ಪರಿಣಾಮ ಇಂದಲ್ಲ ನಾಳೆ ಮತ್ತೆ ತೊಂದರೆಗೆ ಸಿಗಾಕೊಳ್ಳೋಂಥದ್ದಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಧನಾಗಮ ಇದೆ, ಲಾಭ ಇದೆ, ಯಶಸ್ಸಿದೆ, ಕೀರ್ತಿ ಇದೆ. ಎಲ್ಲ ವರ್ಗದವರಿಗೂ ವಿದ್ಯಾರ್ಥಿಗಳಿರ್ಬೋದು, ಯುವಕರು, ಸಾಧಕರು, ವ್ಯಾಪಾರಿ, ಉದ್ಯೋಗಿ ಅಥವಾ ಗೃಹಿಣಿ ಯಾರು ಇರ್ಬೋದು, ಎಲ್ಲರಿಗೂ ಈ ಮಂಗಳನು ಸುಮಂಗಳವಾದ ಒಂದು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಮಂಗಳನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಕೊನೆಗೆ ಹೇಳ್ತಾ ಅದನ್ನು ಹೇಳ್ಕೊಬೋದು. ಬಳಿಕ ಧನುಸು ರಾಶಿಗೆ ಈ ಒಂದು ಮಂಗಳನ ಚಲನೆ ಅಷ್ಟೊಂದು ಉತ್ತಮವಾಗಿಲ್ಲ, ಸಮ್ಮಿಶ್ರ ಫಲ ಸೂಚಕವಿರುತ್ತೆ. ಅಲ್ಲಿ ನಿಮಗೆ ಪಂಚಮದಲ್ಲಿ ಬರುವಂತಹ ಮಂಗಳನು ಈ ಆರೋಗ್ಯಕ್ಕೆ ಅಥವಾ ಹಣಕಾಸಿಗೆ, ಉದ್ಯೋಗಕ್ಕೆ ಏನೂ ತೊಂದರೆ ಕೊಡೋದಿಲ್ಲ. ಇಲ್ಲಿ ನಿಮ್ಮ ಪರಸ್ಪರ ಬಾಂಧವ್ಯದ ಬಗ್ಗೆ ಸ್ವಲ್ಪ ಕೊರತೆಗೆ ತೊಂದರೆ ಕೊಡ್ಬೋದು. ವಿಶೇಷವಾಗಿ ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಇಷ್ಟ ಮಿತ್ರರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು. ನಿಮಗೆ ಈಗ ವಿನಾಕಾರಣ ಸಿಟ್ಟು ಬರುತ್ತೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಸಿಟ್ಟು, ಆತಂಕ ಹೆಚ್ಚಾಗುತ್ತೆ. ನೀವು ಗಂಡ ಹೆಂಡತಿರ ಮಧ್ಯೆ ಅಥವಾ ಮಕ್ಕಳ ಮಧ್ಯೆ ಇಂಥ ಒಂದು ಸಿಟ್ಟಿನಿಂದ ರೇಗುವಂಥದ್ದಾಗಲಿ, ಅವರನ್ನು ಅವಾಚ್ಯ ಪದಗಳಿಂದ ಬಳಸೋದಾಗಲಿ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಚಿಂತೆ, ಕ್ಲೇಶ ಹೆಚ್ಚಾಗುತ್ತೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ, ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಈಗ ತುಂಬ ಒಂದು ಟಾರ್ಚರ್, ತುಂಬ ಒತ್ತಡ ಬರ್ಬೋದು. ಅಥವಾ ಟಾರ್ಗೆಟ್ಗಳನ್ನು ರೀಚ್ ಮಾಡುವಂಥ ತುಂಬ ಒಂದು ಪ್ರೆಷರ್ಗಳು ಬರುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಒತ್ತಡ ಹಾಕುವಂಥ ಘಟನೆಗಳು ಜರುಗುತ್ತೆ. ಜೊತೆಗೆ ಪರಸ್ಪರರಲ್ಲಿ ಕಲಹ ಮಾಡುವಂಥ ಒಂದು ಬುದ್ಧಿ ಈಗ ಬರುತ್ತೆ. ಅದು ಯಾರು ಇರ್ಬೋದು, ನಿಮ್ಮ ಸಹೋದ್ಯೋಗಿ ಇರ್ಬೋದು, ಬಾಸ್ ಇರ್ಬೋದು, ಅಥವಾ ಮನೆ ಮಂದಿ ಇರ್ಬೋದು, ಯಾರೋ ಇರ್ಬೋದು, ಅಥವಾ ಅಪರಿಚಿತರು ಸಹ ಇರ್ಬೋದು, ಸಹ ಪ್ರಯಾಣಿಕರು ಸಹ ಇರ್ಬೋದು. ಅವರಲ್ಲಿ ಕಲಹ ಅಥವಾ ಡ್ಯಾಶಿಂಗ್ ಮಾಡುವಂಥ ಒಂದು ಬುದ್ಧಿ ನಿಮಗೆ ಬರುತ್ತೆ. ಆಗ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವು ನಿಮಗೆ ಶತ್ರುಗಳ ಪೀಡೆ ಇದ್ದರೆ, ಆ ಶತ್ರುಗಳು ನಿಮಗೆ ಈಗ ಯಾರೋ ಮಿತ್ರರಾಗುವಂಥ ಒಂದು ವಿಚಿತ್ರ ಘಟನೆ ಸಹ ಜರುಗುತ್ತೆ ಈ ಕಾಲದಲ್ಲಿ. ಕೆಲವೊಂದು ಶತ್ರುಗಳ ನಿಮಗೆ ಮಿತ್ರ ರೂಪದಲ್ಲಿ ಬರುವಂಥದ್ದು ಅಥವಾ ಶತ್ರುಗಳು ಶತ್ರುತ್ವವನ್ನು ಕೊನೆಗೊಳಿಸುವಂಥದ್ದೆಲ್ಲ ಅಂತಹ ಘಟನೆಗಳು ಸಹ ಕೆಲವೊಮ್ಮೆ ಜರುಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲನೂ ಗಮನಿಸ್ಕೊಳ್ಳಿ. ನಿಮ್ಮ ಒಂದು ನಡವಳಿಕೆ, ಮನಸ್ಥಿತಿಯನ್ನು ಸ್ವಲ್ಪ ಕಾಪಾಡಿಕೊಳ್ಳಿ. ಹೆಚ್ಚಿನ ಏನು ಕಷ್ಟ ನಷ್ಟಗಳು, ಆತಂಕಗಳು ಏನಿಲ್ಲ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ನೀವು ಅನುಸರಿಸಬಹುದು ಧನುರಾಶಿಯವರು. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಸ್ಥಾನದಲ್ಲಿ ಇರುವಂಥ ಆ ಸ್ಥಾನದಲ್ಲಿ ನಿಮಗೆ ಮಂಗಳನು ಹೆಚ್ಚು ಉತ್ತಮ ಫಲವನ್ನು ಕೊಡೋದಿಲ್ಲ. ಗುರು ಬಲದ ಅನುಕೂಲತೆ, ಶುಕ್ರನ ಅನುಕೂಲತೆ ಅವೆಲ್ಲ ಇದೆ, ಅವೆಲ್ಲಕ್ಕೆ ಏನು ತೊಂದರೆ ಬರೋದಿಲ್ಲ. ಆದರೆ ಇಲ್ಲಿ ಮಂಗಳನ ಚಲನೆಯಷ್ಟೇ ಗಮನಿಸಿದಾಗ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚು ಬರುತ್ತವೆ. ಹಣಕಾಸಿನ ಖರ್ಚು, ವಿಪರೀತ ಖರ್ಚು ಬರುವಂಥದ್ದು, ಅನಾವಶ್ಯಕವಾದ ಖರ್ಚುಗಳು, ರಿಪೇರಿಯಂಥ ಖರ್ಚುಗಳು ಅಥವಾ ಆಸ್ಪತ್ರೆ, ಔಷಧ ಇತ್ಯಾದಿಗಳಿಗೆ ಮಾಡುವಂಥ ಖರ್ಚುಗಳು ಬರುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಈ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಹೆಚ್ಚಿನ ಜಾಬಲ್ಲಿರೋರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ಕೆಲವೊಬ್ಬರಿಗೆ ಬೇರೆ ಯಾವುದೇ ಕಾರಣಗಳಿಗಾಗಿ ತಮ್ಮ ಮನೆಯನ್ನು ವರ್ಗಾವಣೆ, ಶಿಫ್ಟ್ ಮಾಡಬೇಕಾಗತ್ತೆ. ಅಥವಾ ಬೇರೆ ಮನೆಯನ್ನು ಹುಡುಕಿ ಬೇರೆ ಮನೆಗೆ ಹೋಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ಥಾನ ಬದಲಾವಣೆ ಆಗುವಂಥ ಅವಕಾಶ, ವಿಪರೀತ ಖರ್ಚುಗಳು ಬರುವಂಥ ಬೇರೆ ಬೇರೆ ರೀತಿಯ ನಾನಾ ಕಾರಣಗಳಿಗೆ, ಅದಕ್ಕೆ ಬೇರೆ ಕಾರಣ ಬೇಕಲ್ಲ, ನಾನಾ ಕಾರಣಗಳಿಗೆ ಖರ್ಚುಗಳು ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶತ್ರು ಬಾಧೆ ಹೆಚ್ಚಾಗುತ್ತೆ. ಮಕರ ರಾಶಿಯವರಿಗೆ ಅದು ಗುಪ್ತ ಶತ್ರುಗಳಿರ್ಬೋದು, ಮಿತ್ರ ರೂಪದ ಶತ್ರುಗಳಿರ್ಬೋದು, ಹಿತ ಶತ್ರುಗಳಿರ್ಬೋದು. ಈ ರೀತಿ ನಿಮ್ಮ ಜೊತೆಗಿದ್ದೇ ನಿಮಗೆ ತೊಂದರೆ ಮಾಡುವಂಥವ್ರು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಆತಂಕ, ಭಯ ಹೆಚ್ಚಾಗುತ್ತೆ. ಜೊತೆಗೆ ದುಸ್ವಪ್ನಗಳು, ಭಯಾನಕ ಸ್ವಪ್ನಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಸಾಡೆಸಾತಿಯ ಒಂದು ಚಕ್ರದಲ್ಲಿದ್ದೀರಾ, ಗುರುಬಲವು ಇದೆ, ಆದರೆ ಅದರ ಜೊತೆಗೆ ಇಂಥ ಒಂದು ಮಂಗಳನ ಪರಿಣಾಮ ನಿಮಗೆ ವಿರುದ್ಧವಾಗಿರ್ತದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನೀವು ಸ್ವಲ್ಪ ನಿಮ್ಮ ವೈಯಕ್ತಿಕವಾಗಿ ಆತ್ಮಬಲವನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೋಬೇಕು. ಕೆಲವೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಧೈರ್ಯವನ್ನು ತಂದುಕೊಳ್ಳುವಂಥದ್ದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಈ ಶತ್ರು ಪೀಡೆ ಅಥವಾ ಇನ್ನಿತರ ಬೇರೆ ಬೇರೆ ಭಯಗಳಿಗೆ ಭೀತಿ ಪಡದೆ ನಿಮ್ಮ ಒಂದು ದೈನಂದಿನ ಭಕ್ತಿ ಅನುಷ್ಠಾನಗಳನ್ನು ಅಥವಾ ನಿಮ್ಮ ಶ್ರದ್ಧಾ ಮಾರ್ಗವನ್ನು ಮುಂದುವರಿಸಬೇಕಾಗತ್ತೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಪರಿಹಾರ ಮಾರ್ಗ ಅಥವಾ ಈ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರಗಳನ್ನು ಮಕರ ರಾಶಿಯವರು ಹೇಳಿಕೊಳ್ಬೋದಾಗಿದೆ. ಮುಂದೆ ಗಮನಿಸೋಣ ಕುಂಭರಾಶಿ. ಮಂಗಳನಿಂದ ಲಾಭ ಪಡೆಯುವಂಥ 3ನೇ ಹಾಗೂ ಕೊನೆಯ ರಾಶಿಯೇ ಕುಂಭರಾಶಿ ಆಗಿರುತ್ತೆ. ನಾನು ಹೇಳಿದ್ದೇನೆ, ಮಂಗಳನು ತೃತೀಯದಲ್ಲಿ, ಲಾಭದಲ್ಲಿ ಆತನು ಮತ್ತು 6ನೇ ಸ್ಥಾನದಲ್ಲಿ ಅಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ. ನಿಮಗೆ ಈಗ ತೃತೀಯದಲ್ಲಿ ನಿಮ್ಮ ರಾಶಿಯಿಂದ 3ನೇ ರಾಶಿ ಕುಂಭ, ಮೀನ, ಮೇಷ. ಹಾಗಾಗಿ ನಿಮ್ಮ ರಾಶಿಯಿಂದ 3ನೇ ರಾಶಿ ಇರುವಂತಹ ಅಲ್ಲಿ ಮಂಗಳನು ನಿಮಗೆ ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡುತ್ತದೆ. ಹಾಗೆಯೇ ಸಾಡೆಸಾತಿಯ ಒಂದು ಅಡ್ಡ ಪರಿಣಾಮ ಇದ್ದರೂ
ಇಲ್ಲಿ ನಿಮಗೀಗ ಮಂಗಳನಿಂದ ನೇರವಾಗಿ ಉತ್ತಮ ಪರಿಣಾಮ ಬರ್ತಾಯಿದೆ, ಗಮನಿಸ್ಕೊಳ್ಳಿ. ಇದು ಮತ್ತೆ ಸಿಗೋದಿಲ್ಲ. ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ 41 ದಿನಗಳು ಇರುವಂಥ ಅವಕಾಶ ಮತ್ತು ಯಾವುದೇ ವರ್ಷ ಮುಂದಿನ ವರ್ಷ ಬರ್ಬೋದಾಗಿದೆ. ಈ ವರ್ಷದಲ್ಲಿ ನಿಮಗೆ ಅಷ್ಟು ಇಲ್ಲ ಇದು ಸಿಕ್ಕಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಬರಲಿದೆ. ನಿಮ್ಮ ಸಹೋದರ, ಸಹೋದರಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಿದ್ರೆ ಅವರ ಜೊತೆಗೆ ಈಗ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಅವರಿಂದ ನಿಮಗೆ ಈಗ ದೊಡ್ಡ ಮೊತ್ತದ ಸಹಾಯ ಆಗ್ಬೋದು. ಅಥವಾ ನಿಮ್ಮ ಒಂದು ಅಣ್ಣ, ತಮ್ಮ, ಅಕ್ಕ, ತಂಗಿ ಬಗ್ಗೆ ಯಾವುದೇ ವಿವಾದಗಳಿದ್ರೆ, ಆಸ್ತಿ ವಿವಾದ, ಕಲಹಗಳಿದ್ರೆ ಅವೆಲ್ಲವೂ ಈಗ ಇತ್ಯರ್ಥ ಆಗುತ್ತೆ. ಅಥವಾ ರಾಜಿ ಸಂಧಾನ ಅದರಿಂದ ನಿಮಗೆ ಸಿಗಬೇಕಾದ ಲಾಭಗಳು ಸಿಗುತ್ತವೆ. ಇನ್ನು ಯಾರು ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಮುಂತಾದ ಬೇರೆ ಬೇರೆ ರೀತಿಯ ಕ್ರೀಡಾಗಳಲ್ಲಿ ಇರ್ತಾರೆ ಅಂಥವರಿಗೆ ಹೊಸ ಅವಕಾಶಗಳು ಈ ಕುಂಭರಾಶಿಯವರಿಗೆ ಸಿಗುತ್ತೆ. ಬೇರೆ ಬೇರೆ ಹೈಯರ್ ಲೆವೆಲ್ನ ಒಂದು ಇದಕ್ಕೆ ಕಾಂಪಿಟೇಷನ್ಗಳಿಗೆ ನೀವು ಸಿಲೆಕ್ಟ್ ಆಗ್ತೀರಾ. ಕೆಲವರಿಗೆ ಬಹುಮಾನ, ಪ್ರೈಸ್ಗಳು ಬರುವಂಥದ್ದು, ಶೀಲ್ಡ್ಗಳು ಬರುವಂಥದ್ದು. ಅದೇ ರೀತಿ ಯಾರು ಸರ್ಕಾರಿ ಉದ್ಯೋಗಕ್ಕೆ, ಪೊಲೀಸ್ ಇಲಾಖೆ ಅಥವಾ ಸೈನ್ಯ, ಮಿಲಿಟರಿ ಮುಂತಾದ ಇಲಾಖೆಗಳಿಗೆ ಯಾರು ಉದ್ಯೋಗಕ್ಕೆ ಪ್ರಯತ್ನ ಮಾಡೋದು ಉದ್ಯೋಗ ಸಿಗುತ್ತೆ. ಬೇರೆ ಬೇರೆ ರೀತಿಯ ಯಂತ್ರ ಉಪಕರಣ, ಎಂಜಿನಿಯರಿಂಗ್ ಕ್ಷೇತ್ರ, ಟೆಕ್ನಿಕಲ್ ಆದ ಕೆಲಸಗಳು, ಅನೇಕ ರೀತಿಯ ಒಂದು ಉದ್ಯೋಗ ಅವಕಾಶಗಳು ಈ ಕುಂಭರಾಶಿಯವರಿಗೆ ಈ ಕಾಲದಲ್ಲಿ ಸಿಗುತ್ತೆ. ಇನ್ನು ಯಾರು ಕೃಷಿ ಚಟುವಟಿಕೆ ಮಾಡೋರು, ತೋಟಗಾರಿಕೆ, ಹೈನುಗಾರಿಕೆ ಮಾಡೋಂಥ ಅಂಥವ್ರಿಗೆ ಸಹ ಈಗ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೆ. ಫುಡ್ ಪ್ರೊಸೆಸಿಂಗ್, ಆಹಾರ ಉತ್ಪಾದನೆ, ಆಹಾರ ಧಾನ್ಯಗಳ ಸಂಗ್ರಹಣೆ ಅಥವಾ ಆಹಾರ ಧಾನ್ಯಗಳ ಒಂದು ಅದನ್ನು ಬೇರೆ ಬೇರೆ ರೀತಿ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡೋರಿಗೆ ಈಗ ಹೆಚ್ಚಿನ ಅವಕಾಶಗಳು ಬರಲಿವೆ. ಹೋಟೆಲ್ ಇಂಡಸ್ಟ್ರಿ ಸಹ ಉತ್ತಮ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ನೀವು ಯಾವುದೇ ವೃತ್ತಿ, ಉದ್ಯೋಗ ಅಥವಾ ಇನ್ನು ನಿಮ್ಮ ಶಿಕ್ಷಣವನ್ನು ಮಾಡ್ತಿರಲಿ ಅಂಥ ಎಲ್ಲರಿಗೂ ಈಗ ಉತ್ತಮವಾದ ಫಲಗಳು ಖಂಡಿತ ಬರುತ್ತೆ. ನಿಮ್ಮ ಅನೇಕ ರೀತಿಯ ಕನಸುಗಳು ಈಡೇರುವಂಥದ್ದು, ಗುರಿ ಈಗ ಸೇರುವಂಥದ್ದು, ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಭೂಮಿ, ಮನೆ, ಯಂತ್ರ ಕೊಳ್ಳುವಂಥ ಯೋಗ ಕುಂಭರಾಶಿಯವರಿಗೆ ಒದಗಿ ಬರಲಿದೆ. ಅಪರೂಪಕ್ಕೆ ಬರುವಂಥ ಈ 41 ದಿನಗಳ ಅವಕಾಶನ ಕುಂಭರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿಸ್ತರನ್ನು ನೀವು ಹೇಳ್ಕೊಳ್ಬೋದು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಮಂಗಳನ ಚಲನೆ ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ. ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿ ಮಂಗಳನು ಮಿಶ್ರ ಫಲವನ್ನು ಪಡಬಲ್ಲನಾಗಿದ್ದಾನೆ. ಹಾಗಾಗಿ ಮೀನರಾಶಿಯವರಿಗೆ ಈ ಹಣದ ವಿಚಾರವಾಗಿ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ, ಹಣದ ಕೊರತೆ ಆಗುತ್ತೆ, ಹಣ ನಷ್ಟ ಆಗುತ್ತೆ, ಅಥವಾ ಸಾಲ ಇದ್ದರೆ ಸಾಲ ಹೆಚ್ಚಳ ಆಗುವಂಥದ್ದು, ಅಥವಾ ನಿಮಗೆ ಯಾರೋ ಹಣ ಬರಬೇಕಾದ್ರೆ ಹಣ ಬಾರದೇ ಇರುವಂಥದ್ದು, ಇನ್ನಷ್ಟು ಸಾಲಗಳನ್ನು ಮಾಡುವಂಥ ಪ್ರಮೇಯ. ಜೊತೆಗೆ ಹಣಕಾಸು, ಒಡವೆ, ವಸ್ತುಗಳನ್ನು ನಿಮಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಅಥವಾ ಯಾವುದಾದ್ರೂ ನಿಮ್ಮ ವಸ್ತು, ಒಡವೆ ಅಥವಾ ಮನೆ, ಭೂಮಿಯನ್ನು ಈಗ ಅಡ ಇಟ್ಟು ಅದರಿಂದ ನೀವು ಹಣವನ್ನು ಪಡೆಯುವಂಥ ಪ್ರಮೇಯಗಳು ಬರ್ಬೋದು. ಆಕಸ್ಮಿಕವಾದ ನಷ್ಟಗಳು ಹೆಚ್ಚಳಾಗುತ್ತೆ, ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಜೊತೆಗೆ ಯಾವುದೋ ಒಂದು ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಳುತ್ತೆ, ವಿವಾದಗಳು ಅಥವಾ ಏನಾದರೂ ಕೇಸುಗಳು, ಅಥವಾ ನೀವು ಇಲ್ಲಿವರೆಗೆ ಅಂದುಕೊಂಡಿದ್ದಂಥ ಯಾವುದೇ ಒಂದು ಅಹಿತಕರವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಭಯ ಹೆಚ್ಚಾಗುತ್ತೆ. ಏನಾದರೂ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಮೀನರಾಶಿಯವರಿಗೆ ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆ ಈಗ ಬರುವಂಥ ಮಂಗಳನ ಪರಿಣಾಮ ಅಷ್ಟೊಂದು ಉತ್ತಮವಾಗಿಲ್ಲ. ಯಾವುದೇ ರೀತಿಯ ಉತ್ತಮ ಫಲದ ನಿರೀಕ್ಷೆ ನಿಮಗೆ ಈ ಮಂಗಳನಿಂದ ಸಿಗ್ತಾಯಿಲ್ಲ. ಹಾಗಾಗಿ ನೀವು ತುಂಬ ಎಲ್ಲ ವಿಚಾರ ಎಚ್ಚರ ಇರಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲದರ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕು. ತಾಳ್ಮೆ ತಂದುಕೊಳ್ಬೇಕು, ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಬೇಕು, ಆತುರವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಮೀನರಾಶಿಯವರು. ಹಾಗಾಗಿ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ ಪರಿಹಾರ ನಿಮಗೂ ಅವಶ್ಯಕತೆ ಇರುತ್ತೆ. ಇವೆಲ್ಲವೂ ಈ ಮಂಗಳನ ಮೇಷ ಅಥವಾ ಸ್ವಕ್ಷೇತ್ರ ಪ್ರವೇಶದ ಒಂದು ವಿಶೇಷವಾದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಮಂಗಳನಿಂದ ಈ ರಾಶಿಗಳ ಮೇಲೆ ಸುಮಾರು 3 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲ, ಇನ್ನು 4 ರಾಶಿಗಳಿಗೆ ಮಿಶ್ರ ಫಲ, ಇನ್ನು 4 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ. ಅಂದರೆ ಮಿಥುನ, ವೃಶ್ಚಿಕ, ಕುಂಭಕ್ಕೆ ಶುಭ ಫಲವು, ಮೇಷ, ಕಟಕ, ಸಿಂಹ, ಧನುರಾಶಿಗೆ ಸ್ವಲ್ಪ ಸಮ್ಮಿಶ್ರ ಫಲವು, ವೃಷಭ, ಕನ್ಯಾ, ತುಲ, ಮಕರ, ಮೀನರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿದೆ. ಇಲ್ಲಿ ಮಿಶ್ರ ಮತ್ತು ಸಂಕಷ್ಟ ಫಲಗಳು ಹೆಚ್ಚು ಚಿಂತಿತರಾಗಬೇಕಲ್ಲ, ಅದಕ್ಕೆ ಒಂದು ಪರಿಹಾರ ಮಾರ್ಗ ಅಂತ ಇದ್ದೇ ಇರುತ್ತೆ ಎಲ್ಲದಕ್ಕೂ. ಹಾಗಾಗಿ ಈ ಫಲವನ್ನು ಹೇಳಿದಂಥ ಜ್ಯೋತಿಷಿಗಳು ಅಥವಾ ಋಷಿ ಮುನಿಗಳು ಇದನ್ನು ಪರಿಹಾರ ಮಾರ್ಗನ, ಸರಳವಾದ ಪರಿಹಾರ ಮಾರ್ಗನ ಹೇಳಿದ್ದಾರೆ. ಯಾರೂ ಮಾಡ್ಬೋದು, ಇದನ್ನು ಎಲ್ಲರಿಗೂ ಮಾಡಲಿಕ್ಕಾಗತ್ತೆ ಅನ್ನುವಂಥ ಭಕ್ತಿ ಮಾರ್ಗ ಅನ್ನೋ ಸರಳವಾದ ಪರಿಹಾರವನ್ನು ಹೇಳಿದ್ದಾರೆ. ಅದನ್ನು ನೀವು ಅನುಸರಿಸಿಕೊಂಡ್ರೆ ಯಾರೂ ಆತಂಕ ಅಥವಾ ಭಯ ಪಡಬೇಕಾಗಿಲ್ಲ. ಗ್ರಹಚಾರ ಅನ್ನೋದು ನಿರಂತರವಾಗಿ ನಿತ್ಯವಾಗಿ ನಡೆಯುವಂಥ ಕ್ರಿಯೆ. ಅದು ಸೃಷ್ಟಿ ಆದಿಯಿಂದ ಸೃಷ್ಟಿ ಅಂತ್ಯವಾಗುವವರೆಗೂ ಈ ಗ್ರಹಗಳ ಚಾರ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ತಡೆಯುವಂಥ ಶಕ್ತಿ ಯಾರಿಗಿಲ್ಲ. ಆದರೆ ಅದರ ಪರಿಣಾಮದಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಅಥವಾ ಭೀಕರತೆಯನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ನಾವು ಅನುಸರಿಸುವಂಥ ಪರಿಹಾರ ಮಾರ್ಗಕ್ಕೆ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಗಮನಿಸಿಕೊಳ್ಳೋದ್ರೆ ಮಂಗಳನ ವಿಶೇಷವಾದ ಈ ದೋಷಗಳು ಯಾರಿಗೆ ಬಂದಿವೆ, ಅದು ಸಮ್ಮಿಶ್ರ ಅಥವಾ ಸಂಕಷ್ಟ ಫಲ ಬಂದೆ ಅಂಥವರು ವಿಶೇಷವಾಗಿ ಗಣೇಶನ ಭಕ್ತಿಯನ್ನು ಆರಂಭಿಸಿ, ಆತನು ಪ್ರಥಮ ಪೂಜೆ, ಆದಿಪೂಜೆ, ಮಂಗಳ ಮೂರ್ತಿಯನ್ನು ಕರೆಯುತ್ತಾರೆ. ಹಾಗಾಗಿ ಆ ಮಂಗಳನಿಂದ ಆಗುವಂಥ ದೋಷ ನಿವಾರಣೆಗೆ, ಜೊತೆಗೆ ಆತನು ಭೂಮಿ ತತ್ವದ ಸಂಕೇತನಾಗಿದ್ದಾನೆ. ಇದನ್ನು ಧರಣಿ ಗರ್ಭ ಸಂಭೂತಂ ಅಂತ ಮಂಗಳನ ಹೇಳ್ತಾರೆ. ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತುಂತಂ ಮಂಗಳಂ ಪ್ರಣಮಾಮ್ಯಂ ಅಂತ ನಾವು ಆತನಿಗೆ ಪ್ರಣಾಮ ಮಾಡ್ತೇವೆ. ಅಂಥ ಮಂಗಳನ ಒಂದು
ದೋಷದ ಒಂದು ನಿವಾರಣೆಗಾಗಿ ಪರಿಹಾರಕ್ಕಾಗಿ ಆದಿಪೂಜ್ಯ ಗಣೇಶನ ಸರಳವಾದ ಮಂತ್ರ ಹೇಳಿ ಶುಕ್ಲಾಂ ಭರಧರಂ ಅಥವಾ ವಕ್ರತುಂಡ ಮಹಾಕಾಯ ಅಥವಾ ಗಜಾನಂ ಭೂತಗಣಾಧಿಸೇವಿತಂ ಅಥವಾ ನಿಮಗೆ ಯಾವುದು ಬರಲ್ಲ ಅಂದರೆ ಕನಿಷ್ಠ ಪಕ್ಷ ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಅನ್ನೋದನ್ನು 21 ಬಾರಿ ಪ್ರತಿನಿತ್ಯ ಪಠನೆ ಮಾಡಿದರೆ ನಿಮಗೆ ದೊಡ್ಡ ಪರಿಹಾರ ಮಾಡಲಿಕ್ಕೆ ಗೊತ್ತಿಲ್ಲ, ದೊಡ್ಡ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ಸ್ತೋತ್ರ ಹೇಳಲಿಕ್ಕೆ ಬರೋದಿಲ್ಲ, ಕನಿಷ್ಠ ಪಕ್ಷ ಗಣೇಶನ ಮೂಲ ಮಂತ್ರವನ್ನು 21 ಬಾರಿ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ 2 ಹೊತ್ತು ಸಹ ಇದನ್ನು ಪ್ರಾರ್ಥನೆ ಮಾಡಿ ಗಣೇಶನ ಒಂದು ಅನುಗ್ರಹದಿಂದ ಮಂಗಳ ದೋಷ ಕಡಿಮೆ ಆಗುತ್ತೆ. ಇನ್ನು ಆಸಕ್ತಿ ಇದ್ದರೆ ಗಣೇಶ ಅಲ್ಲದೆ ಸುಬ್ರಹ್ಮಣ್ಯನ ಸ್ತೋತ್ರ, ಯಾಕಂದರೆ ಆತನು ಕುಮಾರಸ್ವಾಮಿ ಅಥವಾ ಆತನು ಧರಣಿ ಗರ್ಭ ಸಂಭೂತನೆಂಬ ಬಿರುದನ್ನು ಪಡೆದಿದ್ದಾನೆ. ಸುಬ್ರಹ್ಮಣ್ಯ ಸ್ವಾಮಿ ಈ ಭೂಮಿ ತತ್ವ ಅಥವಾ ಧರಣಿ ಮಾತೆಯ ಒಂದು ಅಂಶದಿಂದ ಆತನು ಕೃತ್ತಿಕೆಯರ ಒಂದು 6 ಕೃತ್ತಿಕೆಯರ ಒಂದು ಅಂಶವಾಗಿ ಜನಿಸಿದಂಥ ಸುಬ್ರಹ್ಮಣ್ಯನಿಗೆ ಮಂಗಳ ದೋಷವನ್ನು ನಿವಾರಣೆ ಮಾಡುವಂಥ ವಿಶೇಷವಾದ ವರ ದೇವತೆಗಳಿಂದ ಕೊಡಲ್ಪಟ್ಟಿದೆ. ಹಾಗಾಗಿ ಆ ಒಂದು ಸುಬ್ರಹ್ಮಣ್ಯನ ಶ್ಲೋಕ, ಸುಬ್ರಹ್ಮಣ್ಯನ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯನ ಅಷ್ಟೋತ್ರ ಅಥವಾ ಸುಬ್ರಹ್ಮಣ್ಯನ ಮೂಲ ಮಂತ್ರ ಯಾವುದನ್ನು ಪಠಣ ಮಾಡ್ಬೋದು. ಅಥವಾ ಯಾವುದೋ ಹೇಳಲಿಕ್ಕೆ ಬರಲ್ಲ ಅಂದರೆ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅನ್ನೋ ಹೇಳ್ಬೋದು. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಈ ಯಾವುದೋ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಈ ಮಂಗಳ ದೋಷ ಇದೆಲ್ಲ ಕಡಿಮೆ ಆಗುತ್ತೆ. ಅಥವಾ ಈ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತಿ ಮಾಡ್ಬೋದು. ಲಕ್ಷ್ಮೀ ನರಸಿಂಹ ಕರವಲಂಬನ ಸ್ತೋತ್ರ ಹೇಳ್ಕೊಳ್ಬೋದು. ಅದೇ ರೀತಿ ಅಮ್ಮನವರು ಅಥವಾ ತಾಯಿ ಮಂಗಳಾಂಬಿಕೆ, ದುರ್ಗಾಂಬಿಕೆ ಅಥವಾ ದುರ್ಗಾ ಪರಮೇಶ್ವರಿ ಮುಂತಾದ ಅಮ್ಮನವರ ಸ್ತೋತ್ರ, ಲಲಿತಾ ಸ್ತೋತ್ರ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬೋದು. ಹಾಗಾಗಿ ಈ 4 ಶಕ್ತಿಗಳದ್ದು ಹೇಳ್ಬೋದು ಅಥವಾ ಈ 4ರಲ್ಲಿ ಯಾವುದೋ ಒಂದು ಹೇಳ್ಬೋದು. ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಹಾಗೂ ದುರ್ಗಾದೇವಿ ಮುಂತಾದ ದೇವತಾ ಭಕ್ತಿಗಳನ್ನು ಮಾಡೋದ್ರಿಂದ ಮಂಗಳನ ದೋಷ ನಿವಾರಣೆ ಆಗುತ್ತೆ. ನಿಮಗೆ ಇಷ್ಟ ಇದ್ದಷ್ಟು ಈ ಮಂತ್ರಗಳನ್ನು ಸ್ತುತಿಯನ್ನು ಹೇಳ್ಕೊಳ್ಳೋದು. ಇನ್ನು ನವಗ್ರಹಗಳ ಸ್ತೋತ್ರ ಪಠನೆ ಮಾಡೋದು. ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರ ಬರುತ್ತೆ. ಜಪ ಕುಸುಮ ಸಂಕಾಶಂ ಎಂದು ಆರಂಭವಾಗಿ ಕೇತುವಿನ ಮಂತ್ರವರೆಗೆ ಇರುವಂಥ 9 ಶ್ಲೋಕಗಳನ್ನು ಹೇಳ್ಕೊಳ್ಬೋದು. ಅಥವಾ 9 ಹೇಳ್ಕೊಳ್ಳೋದು ದೀರ್ಘವಾಗಿ ಪಠನೆ ಮಾಡಲಿಕ್ಕೆ ಎಲ್ಲರಿಗೂ ಬರೋದಿಲ್ಲ. ಅಂಥವರು ಈ ಮಂಗಳನ ದೋಷ ನಿವಾರಣಾರ್ಥವಾಗಿ ಕೇವಲ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ ಅಂತ ಆ ಮಂಗಳನ ಒಂದು ಮಂತ್ರವನ್ನು ನೀವು 3 ಬಾರಿ ಅಥವಾ 9 ಬಾರಿ ಹೇಳ್ಕೊಳ್ಬೋದು. 3 ಅಥವಾ 9 ಅನ್ನೋದು ಮಂಗಳನಿಗೆ ಒಂದು ಪ್ರಿಯವಾದ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ 9 ಬಾರಿ ಈ ಧರಣಿ ಗರ್ಭ ಸಂಭೂತನ್ನು ಹೇಳ್ಕೊಳ್ಳೋಂಥದ್ದು. ಅಥವಾ ಇನ್ನು ಮಂಗಳನ ಒಂದು ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಆ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಬೋದು. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕ್ರಸ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತು ಮೇ ಕುಜಃ. ಆ ಪೀಡಾ ಪರಿಹಾರ ಸ್ತೋತ್ರ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕ್ರತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತು ಮೇ ಕುಜಃ ಎಂಬಂತಹ ಈ ಪೀಡಾ ಪರಿಹಾರ ಸ್ತೋತ್ರವನ್ನು ನೀವು 3 ಬಾರಿ ಅಥವಾ 9 ಬಾರಿ ಪಠನೆ ಮಾಡಿ ಹೇಳ್ಕೊಳ್ಳೋದು. ಅದರಿಂದ ಆ ಮಂಗಳನ ದೋಷ ಅಥವಾ ಮಂಗಳಿಂದ ಯಾರಿಗೆ ಸ್ವಲ್ಪ ಅಡ್ಡ ಪರಿಣಾಮ ಇರ್ತವೆ ಅಂಥವರೆಲ್ಲ ಹೇಳ್ಕೊಂಡ್ರೆ ಇದರಿಂದ ನಮಗೆ ಮಂಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿವಾರಣೆ ಆಗುತ್ತೆ. ಅಥವಾ ಈ ಮಂಗಳನ ಮೂಲ ಮಂತ್ರ ಬರುತ್ತೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಈ ಮೂಲ ಮಂತ್ರವನ್ನು 9 ಬಾರಿ ಅಥವಾ 108 ಬಾರಿ ಸಹ ಪಠನೆ ಮಾಡ್ಬೋದಾಗಿದೆ. ಇನ್ನು ಈ ಭಕ್ತಿ ಮಾರ್ಗ ಅಷ್ಟೇ ಅಲ್ಲದೆ ನಾನು ಆಗಲೇ ಹೇಳಿದ್ದೇನೆ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಅಥವಾ ತಾಯಿ ದುರ್ಗಾಂಬಿಕೆ, ಮಂಗಳಾಂಬಿಕೆ ಅಂಥೇಳಿ ಈ 4ರಲ್ಲಿ ಯಾವುದೋ ಒಂದು ಶಕ್ತಿಯನ್ನು ನೀವು ಪಠನೆ ಮಾಡೋದು. ಇನ್ನು ಮಂಗಳವಾರದಂದು ಇಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ, ಮಂಗಳವಾರದಂದು ನೀವು ತೊಗರಿ ಬೇಳೆ ಅಥವಾ ಕೆಂಪು ಬಣ್ಣದ ತರಕಾರಿಗಳನ್ನು ಇತ್ಯಾದಿಗಳನ್ನು ದಾನ ಧರ್ಮವಾಗಿ ಕೊಡುವಂಥದ್ದು. ಜೊತೆಗೆ ಈ ಮಂಗಳನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಈ ರಕ್ತದಾನ ಅಂತ ಹೇಳ್ತೇವೆ. ಮಂಗಳನು ರಕ್ತದ ಒಂದು ಸಂಕೇತ. ಹಾಗಾಗಿ ಆತನು ಶಕ್ತಿ ಹಸ್ತಂ ಅಂತ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಶಕ್ತಿಯನ್ನು ಪ್ರವಾಹ ಮಾಡೋದೇ ರಕ್ತ ಪ್ರವಾಹ. ಹಾಗಾಗಿ ರಕ್ತದಾನ ಮಾಡುವಂಥದ್ದು. ಜೊತೆಗೆ ಯಾರಿಗಾದರೂ ಈ ವಿದ್ಯೆಗೆ ಅಥವಾ ಯಾರಾದರೂ ಉದ್ಯೋಗಕ್ಕೆ ಇತ್ಯಾದಿಗಳಿಗೆ ಅವರಿಗೆ ಹಣ ಬೇಕಾದರೆ ಸಹಾಯ ಮಾಡುವಂಥದ್ದಾಗಲಿ, ಈ ಸ್ಕಾಲರ್ಶಿಪ್ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ಯುವ ವರ್ಗಕ್ಕೆ ಯಾರು ಯುವಕರು ಇರ್ತಾರೆ ಆ ಯುವ ವರ್ಗಕ್ಕೆ ಸಹಾಯ ಮಾಡೋ ಸಹ ಮಂಗಳನ ಪ್ರೀತ್ಯರ್ಥ ಆಗುತ್ತೆ. ಅದೇ ರೀತಿ ಈ ಯಾವುದಾದ್ರೂ ಮಿಲಿಟರಿ, ಸೇನೆ ಅಥವಾ ಬೇರೆ ಬೇರೆ ರೀತಿಯ ಸೆಕ್ಯೂರಿಟಿ ಕೆಲಸ ಅಥವಾ ರಕ್ಷಣಾತ್ಮಕ ಕೆಲಸ ಇತ್ಯಾದಿ ಪೊಲೀಸ್ ಮಾಡೋಂಥವರಿಗೆ ಏನಾದರೂ ಹಣ್ಣು ಹಂಪಲುಗಳನ್ನು ಅಥವಾ ಅವರ ಒಂದು ಶ್ರಮಕ್ಕೆ ಏನಾದರೂ ಕೊಡುಗೆ, ಕಾಣಿಕೆ, ಬಹುಮಾನವನ್ನು ಕೊಡೋ ಸಹ ಮಂಗಳನ ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಯಾವುದೇ ರೀತಿಯ ಇಂಥ ಪರಿಹಾರಗಳನ್ನು ಮಾಡ್ಬೋದಾಗಿದೆ.
ಮಂಗಳನಿಗೆ ಸಂಬಂಧಪಟ್ಟ ತೊಗರಿಬೇಳೆ, ತೊಗರಿ ಕಾಳು ಇತ್ಯಾದಿಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಕೆಂಪು ಬಣ್ಣದ ತರಕಾರಿ, ಕೆಂಪು ಬಣ್ಣದ ಹಣ್ಣುಗಳನ್ನು, ಹಂಪಲುಗಳನ್ನು ದಾನವಾಗಿ ಕೊಡ್ಬೋದಾಗಿದೆ. ಅಲ್ಲದೆ ನಾನಾ ರೀತಿಯ ವಿದ್ಯಾರ್ಥಿಗಳಿಗೆ ಅಥವಾ ಈ ಯುವಕರಿಗೆ, ಸಾಧಕರಿಗೆ, ಅವರಿಗೆ ಕ್ರೀಡಾಪಟುಗಳಿಗೆ ಸಹ ಅವರಿಗೆ ಒಂದು ಪ್ರಶಂಸಾವನ್ನು ಅಥವಾ ಬಹುಮಾನ ಇತ್ಯಾದಿಗಳನ್ನು ಕೊಟ್ಟು ಪರಿಹಾರ ಮಾಡಬಹುದಾಗಿದೆ. ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸಿ ತಮಗೆಲ್ಲರಿಗೂ ಈ ಮಂಗಳನಿಂದ ಯಾವುದೇ ದೋಷಗಳು, ತೊಂದರೆಗಳು ಬಾರದಿರಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸರ್ವೇಷಾಂ ಸನ್ಮಂಗಳಾನಿ ಭವಂತು.